ವೀಕ್ಷಕರೇ, ತಮ್ಮೆಲ್ಲರಿಗೂ ಅರವಿಂದ್ ಬೆಲ್ಲದ್ ಅವರ ಮನೆಗೆ ಪ್ರೀತಿಯ ಸ್ವಾಗತ. ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಹೇಗಿದೆಯೋ ಅದೇ ರೀತಿಯಾದಂತಹ ಒಂದು ವಾತಾವರಣ. ಕಾರ್ ಪಾರ್ಕಿಂಗ್ ನಮಗೆ ಕಾಣಸಿಗುತ್ತೆ. ಬರ್ರಿ ಇದಾಯ್ತು, ಚೆನ್ನಾಗಿದೆ. ನೀವು ಹೆಂಗದಿರಿ? ರೈಡ್ ಮಾಡ್ತಿದ್ದೆ, ಅದರ ಮಾಡಲ್ ಇದು. ಸಮಗಾರ ಸಮಾಜ ನನಗೆ ಕೊಟ್ಟಂತ ಉಡುಗೊರೆ ಇದೆ. ಇಲ್ಲಿ ಅದ್ಭುತವಾದಂತಹ ಒಂದು ಸ್ಪೇಸ್, ಇಡೀ ಫ್ಯಾಮಿಲಿ ಕೂತ್ಕೊಂಡು ಮಾತಾಡುವಂತಹ ಪ್ಲೇಸಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮನ್ನೆಲ್ಲ ಖುಷಿಯಿಂದ ನೋಡ್ಕೋತಾನೆ. ಒಬ್ಬೊಬ್ರಂತೂ ಎಂಥ ಮಗನ ನಡೆದಿರಿ ನೀವು ಅಂತ ಅಂತಾರೆ. ಅಕ್ಕಂದ್ರ ಕೈಗೆ ಲವ್ ಲೆಟರ್ಗಳು ಸಿಗುತ್ತೆ ಯೂಶಲಿ. ಬೆಲ್ಲದ್ ಸರದ ಆ ಥರದ್ದು ಯಾವುದು ಸಿಗ್ಲಿಲ್ವಾ ಅಂತ. ಅವನ ಹಾದಿಯಲ್ಲಿ ಹೋಗ್ಬೇಕಾದ್ರೆ ನಾವು ಮದುವೆಯಾಗಿ ಹೋಗ್ಬಿಟ್ಟಿದ್ವಿ. ನಂತ ಒಬ್ಬ ರಾಜಕಾರಣಿ ಸಿಗ್ಬೇಕಂದ್ರೆ ಗುಂಡೆ ಮಾಡಿರ್ಬೇಕು ಕರ್ನಾಟಕ. ನನಗೆ ಹೆಚ್ಚು ಹೆಮ್ಮೆ ನಮ್ಮ ಮಗನ ಬಗ್ಗೆ. ಪ್ರಪೋಸ್ ಮಾಡಿದ್ರಿ? ಏನಿಲ್ಲ, ಹಂಗೆ ಕಾಲೇಜಲ್ಲಿ ನಾವಿಬ್ರು ನನ್ನ ಜೂನಿಯರ್ ಇದ್ದ. ಮೋದಿಯವರು ಏರ್ಪೋರ್ಟಿಗೆ ಬಂದಾಗ ರಿಸೀವ್ ಮಾಡಿದ್ರು ಅಂತ ಸಂದರ್ಭ. ಸರ್ಕಾರ ಯಾವಾಗ ಬೀಳಬಹುದು ಅಂತ. ಸರ್ಕಾರ ಬೀಳಲಿ ಅಂತ ಅಪೇಕ್ಷೆ ನಾವು ಬರೋದು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಪ್ರತಿನಿತ್ಯವೂ ಕೂಡ ಒಬ್ಬೊಬ್ಬರು ಶಾಸಕರ ಮನೆಗೆ ಹೋಗಿ ಅವರ ಮನೆಯನ್ನು ಎಕ್ಸ್ಪ್ಲೋರ್ ಮಾಡುವಂತಹ ಒಂದು ಸಣ್ಣ ಪ್ರಯತ್ನ ನಮ್ಮ ಹೆಲೋ ಹಿಂದೂ ತಂಡದಿಂದ ಆಗ್ತಾ ಇದೆ. ಇವತ್ತು ನಾವು ಬಂದಿರೋದು ಹುಬ್ಬಳ್ಳಿಯಲ್ಲಿರುವಂತಹ ಇಂದ್ರಪ್ರಸ್ಥಕ್ಕೆ. ಸೊ ಇಂದ್ರಪ್ರಸ್ಥದಲ್ಲಿ ಯೋಗಾನಂದ ಅನ್ನುವಂತಹ ಒಂದು ಕಂಪ್ಲೀಟ್ ಪ್ಲಾಟ್ ಇದೆ. ಸೊ ಇಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ವೀಕ್ಷಕರೇ, ನಾವು ಎಂಟರ್ ಆದ ತಕ್ಷಣ ನಮಗೆ ಯೋಗಾನಂದ ವಿಲ್ಲಾ ಕಾಣಸಿಗುತ್ತೆ. ಇದೇ ವಿಲ್ಲಾದಲ್ಲಿ ಅರವಿಂದ್ ಬೆಲ್ಲದ್ ಸರ್ ವಾಸ ಮಾಡ್ತಾ ಇರೋದು. ಅವರ ತಂದೆ ಚಂದ್ರಕಾಂತ್ ಬೆಲ್ಲದ್ ಹಾಗೂ ಅವರ ಇಡೀ ಕುಟುಂಬ ಇಲ್ಲೇ ಇರುತ್ತೆ. ಸೊ ಬನ್ನಿ ಒಳಗಡೆ ಹೋಗೋಣ. ಈಗ ನೀವು ನನ್ನ ಸುತ್ತಮುತ್ತ ನೋಡ್ತಾ ಇರುವಂಥದ್ದು ಕಂಪ್ಲೀಟ್ ಗಾರ್ಡನ್ ಏರಿಯಾ. ಗಣೇಶನ ವಿಗ್ರಹವನ್ನು ನೀವು ಗಮನಿಸಬಹುದು. ವಿಘ್ನ ನಿವಾರಕ ಇದ್ದಂತಹ ಕಡೆಗಳಲ್ಲಿ ಯಾವುದೇ ವಿಘ್ನಗಳಾಗೋದಿಲ್ಲ ಅಂತ ಹೇಳ್ತಾರೆ. ಥಿಯೇಟ್ ನಮ್ಮ ಬೆಂಗಳೂರಿನಲ್ಲಿ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಹೇಗಿದೆಯೋ ಅದೇ ರೀತಿಯಾದಂತಹ ಒಂದು ವಾತಾವರಣ, ಅದಕ್ಕಿಂತ ಅದ್ಭುತವಾದಂತಹ ವಾತಾವರಣ ಇಲ್ಲಿ ಕಾಣಸಿಗುತ್ತೆ. ಎಡಭಾಗದಲ್ಲಿ ಈಗ ನೀವು ನೋಡ್ತಾ ಇರೋದು ಅರವಿಂದ್ ಬೆಲ್ಲದ್ ಸರ್ ಅವರ ನಿವಾಸ. ಬಲಭಾಗದಲ್ಲಿ ಒಂದು ಅದ್ಭುತವಾದಂತಹ ಕುದುರೆ ಆಕೃತಿಯನ್ನ ನೀವು ಗಮನಿಸಬಹುದು. ಬಲಭಾಗದಲ್ಲಿ ನಮಗೆ ಇನ್ನೊಂದು ವಿಗ್ರಹ ಕಾಣಸಿಗುತ್ತೆ, ಬುದ್ಧನ ವಿಗ್ರಹ. ಅಂದರೆ ತುಂಬ ಯೂನಿಕ್ ಆಗಿ ಮನೆಯನ್ನ ಮಾಡಿದ್ದಾರೆ. ಹೊರಗಡೆಯಿಂದ ನೀವು ನೋಡಬಹುದು ಯಾವ ಥರದ ಡಿಸೈನ್ ಅನ್ನ ಮಾಡಿದ್ದಾರೆ ಅಂತ. ಒಂದು ಕಡೆ ನಮ್ಮ ಇವತ್ತಿನ ಅತಿಥಿ ಅರವಿಂದ್ ಬೆಲ್ಲದ್ ಸರ್ ಅಲ್ಲಿ ಪುಸ್ತಕವನ್ನ ಓದ್ತಾ ಇದ್ದಾರೆ. ಅರವಿಂದ್ ಬೆಲ್ಲದ್ ಸರ್ ಅವರನ್ನ ಇವತ್ತು ಸಂದರ್ಶನ ಮಾಡಲಿಕ್ಕೆ ಬಂದಿದ್ವಿ. ಅಂದರೆ ಕಂಪೇರ್ ಟು ಅದರ್ ಪೊಲಿಟಿಷಿಯನ್ಸ್ ತುಂಬ ಚೆನ್ನಾಗಿ ಓದ್ಕೊಂಡಿರುವಂತಹ ಮತ್ತು ತುಂಬ ಚೆನ್ನಾಗಿ ಸ್ಟಡಿ ಮಾಡುವಂತಹ ವ್ಯಕ್ತಿತ್ವ ಅರವಿಂದ್ ಬೆಲ್ಲದ್ ಅವರು. ಸೊ ತಮ್ಮೆಲ್ಲರಿಗೂ ಅರವಿಂದ್ ಬೆಲ್ಲದ್ ಅವರ ಮನೆಗೆ ಪ್ರೀತಿಯ ಸ್ವಾಗತ. ಮತ್ತು ಇನ್ನೊಂದು ಕಡೆ ನೀವು ನೋಡ್ತಾ ಇದ್ದೀರಿ ಇನ್ನೊಂದು ರೂಮ್. ಸೊ ಇಲ್ಲಿ ಕೂಡ ಫ್ಯಾಮಿಲಿ ಕಂಪ್ಲೀಟ್ ಆಗಿ ಕೂತ್ಕೊಂಡು ಸಮಯವನ್ನು ಕಳೀಲಿಕ್ಕೆ ಅಂತ ಹೇಳಿ ಮಾಡ್ಕೊಂಡಿರೋದು. ಇದು ಗಾರ್ಡನ್ ಏರಿಯಾ. ಸೊ ನಾವು ವಾಕ್ ಮಾಡ್ತಾ ಹೋಗ್ತಾ ಇದ್ದಂತೆ ಗಾರ್ಡನ್ ಏರಿಯಾದಲ್ಲೇ ಕಾರ್ ಪಾರ್ಕಿಂಗ್ ನಮಗೆ ಕಾಣಸಿಗುತ್ತೆ. ಸೊ ನೋಡಬಹುದು ಸರ್ ಕಾರ್ ನಿಂತಿದೆ. ಎರಡು ಕಾರ್ಗಳು ಕೂಡ ಅವರದ್ದೇ. ಪ್ರತಿನಿತ್ಯವೂ ಕೂಡ ಜನರ ಜೊತೆ ಒಡನಾಟವನ್ನು ತುಂಬ ಅದ್ಭುತವಾಗಿ ಇಟ್ಕೊಂಡಿದ್ದಾರೆ. ಹೆಚ್ಚು ಪ್ರಯಾಣ ಮಾಡೋದರ ಮೂಲಕ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಫಟಾಫಟ್ ಅಂತ ಮಾಡುವಂತಹ ವ್ಯಕ್ತಿತ್ವಗಳಲ್ಲಿ ಅರವಿಂದ್ ಬೆಲ್ಲದ್ ಅವರು ಒಬ್ಬರು. ಸೊ ನೋಡಿ, ಕಾರ್ ಪಾರ್ಕಿಂಗ್ನ ಪ್ಲೇಸ್ ಇದು. ಎಂಟರ್ ಆದ ತಕ್ಷಣ ಮನೆಗೆ ಎಂಟರ್ ಆಗೋಕ್ಕೂ ಬಿಫೋರ್ ಇರುವಂತಹ ಕಾರ್ ಪಾರ್ಕಿಂಗ್ ಪ್ಲೇಸ್. ಅದಾದ ನಂತರ ಇಲ್ಲಿ ಇನ್ನೊಂದು ವಿಗ್ರಹವನ್ನು ನಾವು ವಿಟ್ನೆಸ್ ಮಾಡಬಹುದು. ಸೊ ನೋಡಿ, ಬಸವನ ವಿಗ್ರಹ. ಸೊ ಗಂಟೆ ಎಲ್ಲ ಹಾಕಿದ್ದಾರೆ. ಬನ್ನಿ ಇವತ್ತಿನ ಅತಿಥಿಯ ಮನೆಗೆ ನಿಮಗೆ ಕರ್ಕೊಂಡು ಹೋಗ್ತೀನಿ. ನಮಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಅರವಿಂದ್ ಬೆಲ್ಲದ್ ಸರ್ ಅವರು. ಸೊ ಅವರ ಮನೆಯನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನುವಂತಹ ಆಸೆ ಇತ್ತು ತುಂಬ ದಿನಗಳಿಂದ. ಓಕೆ, ನಾನು ಗಿರಿಜಾ ಲೋಕೇಶ್ ಅವ್ರ ಮನೆಯಲ್ಲಿ ನೋಡಿದ್ದೆ. ಅವ್ರು ಹೇಳಿದರು ನಮ್ಮ ಮನೆಗೆ ಯಾರಾದರೂ ಬಂದರೆ ಬೆಲ್ ಹೊಡಿಯೋದು ಬೇಕಾಗಿಲ್ಲ, ಗಂಟೆ ಹೊಡಿಬೇಕು ಅಂತ. ಸರ್ ತುಂಬ ಯೂನಿಕ್ ಕಾನ್ಸೆಪ್ಟ್. ಗಂಟೆ ಹೊಡೆದ ತಕ್ಷಣ ಅರವಿಂದ್ ಬೆಲ್ಲದ್ ಅವರು. ಬರ್ರಿ ಇದಾಯ್ತು, ಚೆನ್ನಾಗಿದೆ. ನೀವು ಹೆಂಗದಿರಿ? ಆರಾಮ್ ಸರ್. ಹೇಗೆ, ಯಾರ್ದು ಐಡಿಯಾ ಸರ್ ಇದು? ಹಂಗೆ ಎಲ್ಲೇ ಹೋಗಿದ್ವಿ, ಹೋದಾಗ ಚೆನ್ನಾಗಿ ಅನಿಸ್ತಾ ನೋಡ್ಲಿಕ್ಕೆ, ಹಾಗಾಗಿ ತೊಗೊಂಬಂದಿದ್ವಿ. ಓಕೆ, ಅಮೇಜಿಂಗ್. ಬನ್ನಿ ವೀಕ್ಷಕರೇ, ತಮ್ಮೆಲ್ಲರಿಗೂ ಅರವಿಂದ್ ಬೆಲ್ಲದ್ ಅವರ ಮನೆಗೆ ಪ್ರೀತಿಯ ಸ್ವಾಗತ. ವೆಲ್, ಎಂಟರ್ ಆದ ತಕ್ಷಣ ಒಂದು ಫೋಟೋ ಫ್ರೇಮ್ ಕಾಣುತ್ತೆ. ಸರ್, ಇವತ್ತು ನಿಮ್ಮ ಮನೆಯನ್ನು ಎಕ್ಸ್ಪ್ಲೋರ್ ಮಾಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾವ ಥರದ ಕಲೆಕ್ಷನ್ ಇದು, ಹೇಗೆ ಅಂತ? ಇದು
ಪೀಟರ್ ಲೀಕ್ ಅಂಥೇಳಿ ವರ್ಲ್ಡ್ ರಿನೌಡ್ ಫೋಟೋಗ್ರಾಫರ್ ಅವರು. ಅವ್ರದ್ದು ಫೋಟೋ ಗ್ಯಾಲರೀಸ್ ಇದೆ ಅಮೇರಿಕದಲ್ಲಿ, ಯುರೋಪ್ದಲ್ಲಿ. ನಾನು ಈ ಅಮೇರಿಕಕ್ಕೆ ಹೋದಾಗ ಒಂದು ಸತಿ ಅದನ್ನು ನೋಡಿದ್ದೆ ಆ ಗ್ಯಾಲರಿಯಲ್ಲಿ. ಇದು ಪರ್ಟಿಕ್ಯುಲರ್ಲಿ ಈ ಫೋಟೋಗ್ರಾಫ್ ನನಗೆ ಭಾಳ ಲೈಕ್ ಆಗಿತ್ತು. ಇದು ನ್ಯೂಯಾರ್ಕದ್ದು ಒಂದು ಸಬ್ವೇ. ಆ ಸಬ್ವೇ ಐತಲ್ಲ, ರೆಸ್ಟೋರೇಷನ್ ವರ್ಕ್ ಹಾಫ್ ಆಗಿದೆ. ಆ ಸಂದರ್ಭದಾಗ ತೆಗೆದಂಥ ಪಿಕ್ಚರ್ ಇದು. ಇದರಲ್ಲಿ ಐತಲ್ಲಿ ನೀವು ನೋಡ್ರಿ, ಇಲ್ಲಿ ಡಾರ್ಕ್ ಐತಿ, ಮುಂದೆ ಮೇಲೆ ಹೋದಂಗೆ ಮುಂದೆ ಬೆಳಕು ಇದೆ. ಹಾಗಾಗಿ ಲೈಟ್ ಆ್ಯಸ್ ವಿ ಗೋ ಹೆಡ್, ಲೈಟ್ ಆಟ್ ದ ಎಂಡ್ ಆಫ್ ದ ಟನಲ್. ಅದ್ರ ರೀತಿ ಒಂದು ಒಳ್ಳೆ ಭಾರಿ ಪಾಸಿಟಿವ್ ಪಿಕ್ಚರ್ ಇದೆ ಇದು. ಆಮೇಲೆ ಇದು ಎಷ್ಟು ಚೆನ್ನಾಗಿದೆ ಪೇಂಟ್, ಇದೆಲ್ಲ ರಿಸ್ಟೋರೇಷನ್ ಆಗಿದೆ ಇಲ್ಲಿ. ಇದು ಒಂದು ಸಬ್ವೇ ಇದು ನ್ಯೂಯಾರ್ಕದ್ದು. ಅದ್ರ ಫೋಟೋಗ್ರಾಫು ನನಗಿದು ಭಾಳ ಸೇರಿತ್ತು. ಹಾಗಾಗಿ ಅಲ್ಲೇ ಅಮೆರಿಕಕ್ಕೆ ಹೋದಾಗ ತೊಗೊಂಬಂದಿದ್ದೆ. ಸರ್, ನಾನು ಪ್ರತಿಯೊಬ್ಬರ ಮನೆಯಲ್ಲೂ ಅಬ್ಸರ್ವ್ ಮಾಡಿದ ಹಾಗೆ ಈ ಥರದ ಚಿರಾಗ್ ಎಲ್ಲರ ಮನೆಯಲ್ಲೂ ಇದೆ. ಇನ್ಫ್ಯಾಕ್ಟ್ ಸಂತೋಷ್ ಹೆಗ್ಡೆ ಸರ್ ಮನೆಯಲ್ಲೂ ಇತ್ತು. ಆಮೇಲೆ ಬೇರೆ ಬೇರೆ MLAಗಳ ಮನೆಗೆ ಹೋಗಿದ್ದೆ, ಅಲ್ಲೂ ಕೂಡ ಈ ಥರದ್ದು ಚಿರಾಗಿತ್ತು. ಅಂದರೆ ನಾವೆಲ್ಲ ಚಿಕ್ಕವರಿದ್ದಾಗ ಇದನ್ನ ರಬ್ ಮಾಡಿದರೆ ಅಲಾವುದ್ದೀನ್ ಬರ್ತಾನೆ ಅಂತಿತ್ತು. ಇಲ್ಲ, ಗೊತ್ತಿಲ್ಲ. ನಮ್ಮ ಮನೆಯವ್ರಿಗೆ ಏನು ಚೆನ್ನಾಗಿ ಅನ್ಸಿರ್ಬೇಕು ತಂದಿಟ್ಟಿದ್ದಾರೆ ಅಷ್ಟೇ. ಬೈಕ್ ಕ್ರೇಜ್ ಏನಾದರೂ ಇತ್ತಾ ಸರ್? ಹೌದು, ನನ್ನ ಕಡೆ ಹಾರ್ಲಿ ಡೇವಿಡ್ಸನ್. ನಾನು ಪಾಲಿಟಿಕ್ಸ್ ಜಾಯ್ನ್ ಆಗೋಕ್ಕಿಂತ ಮೊದಲು ನಾನು ಬೈಕ್ ರೈಡ್ ಮಾಡ್ತಿದ್ದೆ. ಹಾರ್ಲಿ ಡೇವಿಡ್ಸನ್ ಫ್ಯಾಟ್ ಬಾಯ್ ಅಂತ ಹೇಳ್ತಾರೆ. ಅದು ಫ್ಯಾಟ್ ಬಾಯ್ಸನ್ನ ಐಕಾನಿಕ್ ಮೋಟರ್ ಸೈಕಲ್ ಅದು. ಸೊ ಹಾಗಾಗಿ ಅದನ್ನು ನಾನು ರೈಡ್ ಮಾಡ್ತಿದ್ದೆ. ಅದರ ಮಾಡೆಲ್ ಇದು. ಈಗಲೂ ಕೂಡ ಓಡಿಸ್ತೀರಿ? ಇಲ್ಲ, ಪಾಲಿಟಿಕ್ಸ್ ಜಾಯ್ನ್ ಆದಮೇಲೆ ಅದನ್ನೆಲ್ಲ ಬಿಟ್ಟಿದ್ದಾನೆ. ಓಕೆ, ಅಮೇಝಿಂಗ್ ಸರ್. ಇದು ಯಾರ ಪಾದರಕ್ಷೆ ಅಂತ? ಇದು ಸಮಗಾರ ಸಮಾಜ ನನಗೆ ಕೊಟ್ಟಂಥ ಉಡುಗೊರೆ ಇದು. ನಾನು ಒಂದು ಸಂದರ್ಭದಲ್ಲಿ ಎಲೆಕ್ಷನ್ ಟೈಮ್ದಲ್ಲಿ ನಂಗೆ ಅವರೆಲ್ಲ ಸಮಾಜದ ಪ್ರಮುಖರು, ಹಿರಿಯರು ಕೂಡಿ ಬಂದರು. ಅವ್ರು ಬಂದೈತಲ್ಲ, ಒಂದು ಪೂರ್ತಿ ಗಿಫ್ಟ್ ರ್ಯಾಪ್ ಮಾಡಿದ್ರು. ಗಿಫ್ಟ್ ರ್ಯಾಪ್ ಮಾಡಿ ತೊಗೊಂಬಂದಿದ್ರು. ಅದನ್ನು ತೊಗೊಂಡು ನನಗಂತೂ ಒಂದು ಉಡುಗೊರೆ ಅಂತ ಕೊಟ್ಟರು. ನಾ ಉಡುಗೊರೆ ಉಚ್ಚಿದ್ರಾಗ ನನಗೆ ಅವರು ಸಮಗಾರ ಸಮಾಜ ಅಂದ್ರೆ ಪಾದರಕ್ಷೆ ಮಾಡುವಂಥ ಸಮಾಜ. ಹಾಗಾಗಿ ಅವರು ಅದನ್ನು ಪಾದರಕ್ಷೆ ಮಾಡ್ಕೊಂಬಂದಿದ್ದಾರೆ ನನ್ನ ಸಂಬಂಧ. ಭಾರಿ ಹೃದಯ ಸ್ಪರ್ಶಿ ಕಾರ್ಯಕ್ರಮ ಇತ್ತದು. ಏನು ಪಾದರಕ್ಷೆ ಇದ್ವಲ್ಲ, ಅದನ್ನು ನಾನು ಫ್ರೇಮ್ ಮಾಡಿ ಇಲ್ಲೇ ನನ್ನ ಮನೆಯಲ್ಲೇ ಬಂದ ಕೂಡ ಎಂಟ್ರೆನ್ಸ್ಗೆ ಮೇನ್ ಪ್ರಮುಖ ಸ್ಥಾನದಲ್ಲಿ ಇಟ್ಟಿದ್ದಾನೆ. ಇದು ಆ್ಯಕ್ಚುಲಿ ಜನರ ಪ್ರೀತಿಯನ್ನು ಮೆರೆಸೋದು ಅಂತಂದರೆ ಇದು. ಜನ ನಿಮ್ಮನ್ನು ಮೆರೆಸ್ತಾರೆ, ನೀವು ಜನರ ಪ್ರೀತಿನ ಮೆರೆಸ್ತೀರಿ ಅನ್ನೋ ಸಂಕೇತ ಇದಲ್ವಾ ಸರ್? ಸೊ ಹಾಗಾಗಿ ಅದು ಭಾರಿ ಭಾವನಾತ್ಮಕ ವಿಷಯ ಇತ್ತು. ಹಾಗಾಗಿ ನನಗದು ಭಾರಿ ಮನಸ್ಸಿಗೆ ಹತ್ತಿತ್ತು. ಹಾಗಾಗಿ ಅದನ್ನು ಮಾಡಿಸಿಟ್ಟಿದ್ದಾನೆ. ಓಕೆ ವೀಕ್ಷಕರೇ, ಈಗ ನೀವು ನೋಡಬಹುದು, ನಾವು ಹಾಲಲ್ಲಿ ಇದ್ದೀವಿ. ಸೊ ಇಲ್ಲಿ ಅದ್ಭುತವಾದಂತಹ ಒಂದು ಸ್ಪೇಸ್. ಆ್ಯಕ್ಚುಲಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮಾತಾಡೋದಕ್ಕೆ ತುಂಬ ಒಳ್ಳೆ ಸ್ಪೇಸ್ ಸರ್. ಎಷ್ಟು ಸಮಯ ಸಿಗ್ತದೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮಾತಾಡಲಿಕ್ಕೆಲ್ಲ ಅಂತ? ಇದು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮಾತಾಡುವಂಥ ಜಾಗ ಅಲ್ಲ ಇದು. ಇದು ಬೇಸಿಕಲಿ ಹೊರಗಿನಿಂದ ಯಾರು ನನಗೆ ವಿಸಿಟರ್ಸ್ ಬರ್ತಾರ ಅವ್ರಿಗೆ ಕೂತ್ಕೊಳ್ಳುವಂಥ ಜಾಗ ಇದು. ಹಂಗಾಗಿ ಯಾರು ಬರ್ತಾರ, ಬೆಳಿಗ್ಗೆ ನಾನು ವಿಸಿಟರ್ಸ್ ಯಾರು ಇರ್ತಾರ ಅವ್ರಿಗೆ ಕೂಡ ಇಲ್ಲೇ ಭೇಟಿ ಆಗ್ತೇನೆ ನಾನು. ಯಾಕಂದ್ರೆ ನಂದು ಆಫೀಸ್ ಹೊರಗೈತಿ. ಏನು ಲೆಟರ್ದು ಟೈಪ್ ಮಾಡಿಸೋದು ಅಲ್ಲಿ ಮಾಡ್ತಾರೆ. ಈ ರೂಮ್ದಲ್ಲಿ ಕನಿಷ್ಠ ಒಂದು 25-30 ಜನ ಆರಾಮಾಗಿ ಕೂತ್ಕೋಬೋದು. ಅಲ್ಲೊಂದು 3 ಜನ, ಇಲ್ಲೊಂದು 3, ಅಲ್ಲೊಂದು 3, ಇಲ್ಲೊಂದು 2, ಮತ್ತು ಅದು ದೊಡ್ಡದು ಕೂತ್ಕೊಳ್ಳೋ ಜಾಗ ಇದೆ. ಒಂದು 25 ಜನ ಅಪ್ರಾಕ್ಸಿಮೇಟ್ಲಿ ಕೂತ್ಕೊಳ್ತಾರೆ ಯಾವಾಗಿದ್ದರು. ಬೆಳಗ್ಗೆ ಏನು ರಶ್ ಇರ್ತದಲ್ಲ, ಜನ ಭಾಳ ಇರ್ತಾರೆ, ಆವಾಗ ಜನರನ್ನ ಇಲ್ಲೇ ಭೇಟಿಯಾಗಿ ಕಳಿಸ್ತಿರ್ತೇನೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇಲ್ಲಿ ಅವೈಲಬಲ್ ಇರ್ತೀರಿ ಸರ್ ಈ ಪ್ಲೇಸಲ್ಲಿ? ಡಿಪೆಂಡ್ಸ್. ಏನು ನಮ್ಮ ರಾಜಕಾರಣಿಗಳದ್ದು ಎಲ್ಲೇ ನೆಚ್ಚಿಗೆ ಇರುತ್ತೆ. ಅದನ್ನು ಜನರಲಿ ಬೆಳಗ್ಗೆ ಜನರನ್ನು ಭೇಟಿಯಾಗೋದು 10:30 ನಂತರ. 10:30ಯಿಂದ ರಾತ್ರಿ 11-12 ತನಕ ನಂದು ಸಾರ್ವಜನಿಕ ದಿನಚರಿ ಇರ್ತೈತಿ. ಸೊ ಯೂಶ್ವಲಿ ಆದರೆ 10:30ಕ್ಕಿಂತ ಮೊದಲು ನಾನು ಸಾಧ್ಯದಷ್ಟು ಸ್ವಂತಕ್ಕಾಗಿ ಟೈಮ್ ಇಟ್ಕೊಂಡಿರ್ತೇನೆ. ಆದ್ರೆ ಅದೇನು ಗ್ಯಾರಂಟಿ ಇರೋದಿಲ್ಲ. ಒಂದು ಟೈಮ್ ಯಾರಾದರೂ ಬೇರೆ ಊರಿನಿಂದ ಬಂದಿರ್ತಾರೆ, ಅವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇರ್ತಾವೆ, ಅವಾಗ ಬೆಳಗ್ಗೆ ಜನ ಬಂದಿರ್ತಾರೆ. ಅವಾಗ ಯಾರಿಗಾರು ಸೆಲೆಕ್ಟಿವ್ ಆಗಿ ಕರೆದಿರ್ತೇವೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ. ಅದು ಹಂಗಾಗುತ್ತೆ. ಸೊ ಸಾರ್ವಜನಿಕರಿಗೆ ಭೇಟಿಯಾಗೋದು ಯೂಶ್ವಲಿ 10:30 ಹೊರಗೆ ಬಂದು. ಎಷ್ಟು ವರ್ಷ ಆಯಿತು ಸರ್ ಈ ಮನೆಗೆ ಬಂದು? 14 ವರ್ಷ. ಅಂದರೆ ಲೈಕ್ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿಸಿದ ಮನೆನ ಇದು? ಹೇಗೆ? ಭಾಳ ಕಷ್ಟಪಟ್ಟು ಭಾಳ ವಿಚಾರ ಮಾಡಿ ಕಟ್ಟಿಸಿದಂಥ ಮನೆ. ಸರ್, ಯೂಶಲಿ ಮನೆ ಅಂದರೆ ಹೀಗಿರಬೇಕು, ಈ ಥರದ್ದೇ ಲೊಕೇಶನಲ್ಲಿ ಇರಬೇಕು ಅನ್ನುವಂಥದ್ದು ಹೆಣ್ಮಕ್ಳು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾರೆ. ವೈಫ್ ಯಾವ ಥರ ಸಪೋರ್ಟ್ ಮಾಡಿದರು ಮನೆ ಕಟ್ಟಿಸುವಂಥ ಕನಸಿಗೆ ಅಂತ?
ಇದು ನಮ್ಮನೆ ಸೆಂಟ್ರಲ್ ಕೋರ್ಟ್ ಯಾರ್ಡ್ ಇರುವಂಥ ಮನೆ. ಮನೆ ಒಳಗೆ ದೊಡ್ಡ ಕೋರ್ಟ್ ಯಾರ್ಡ್ ಇದೆ, ಅಲ್ಲೇ ಗಿಡಗಳಿದ್ದಾವೆ. ಸೊ ಇದು ಆ ರೀತಿಯ ಮನೆ. ಈ ರೀತಿಯ ಮನೆ ಇರಬೇಕಂತ ನನ್ನ ವೈಫದ ಐಡಿಯಾ ಇತ್ತು. ಅದಾದಮೇಲೆ ನಾನು ಅವರು ಕೂಡಿ ಏನು ಮನೇಲಿ ಏನಿರಬೇಕು ಅಂತ ನಾವು ಜಸ್ಟ್ ಪಾಯಿಂಟ್ಸ್ ನೋಟ್ ಮಾಡ್ತಾ ಇದ್ವಿ ಯೂಶ್ವಲಿ. ಅದಾದಮೇಲೆ ನನಗೆ ಒಂದು ದೊಡ್ಡ ಜಾಗ ತೊಗೋಬೇಕು, ಸಣ್ಣ ಜಾಗದಲ್ಲಿ ಮಾಡಬಾರ್ದಂತಿತ್ತು. ಯಾಕಂದ್ರೆ ನಮ್ಮ ಧಾರವಾಡದಲ್ಲಿ ನಮ್ಮದು ಮೂಲ ಮನೆ ಕೂಡ ದೊಡ್ಡ ಜಾಗದಾಗೈತಿ. ಹಾಗಾಗಿ ಇಲ್ಲೂ ಕೂಡ ಸ್ವಲ್ಪ ಊರು ಬಿಟ್ಟು ದೂರ ಇದ್ದರೂ ಅಡ್ಡಿಲ್ಲ, ದೊಡ್ಡ ಜಾಗದಲ್ಲಿ ತೊಗೊಳ್ಳೋಣ, ಸ್ವಲ್ಪ ಮೇನ್ ಸಿಟಿಯಲ್ಲೇ ಇರಬೇಕಂತಿಲ್ಲ ಅಂಥೇಳಿ. ಹಾಗಾಗಿ ನಾನಿಲ್ಲೇ ಸ್ವಲ್ಪ ಇದು ನಾ ಜಾಗ ತೊಗೊಂಡಾಗಿದ್ದು ಅಷ್ಟು ಮೇನ್ ಏರಿಯಾ ಅಲ್ಲ, ಇದು ಸ್ವಲ್ಪ ಆಫ್ ದ ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಏರಿಯಾ ಬಿಟ್ಟು ಸ್ವಲ್ಪ ದೂರ ಇತ್ತು. ಆದರೆ ಈಗಿದ ಮೇನ್ ಏರಿಯಾ ಆಗಿದೆ. ಸೊ ಇದು ಆಮೇಲೆ ಇಲ್ಲಿ ಭಾಳ ಗಿಡಗಳದು ಇದ್ವು. ಯಾಕಂದ್ರೆ ಇದು ಹಳೆ ಒಂದು ಕಿರ್ಲೋಸ್ಕರದ ಫ್ಯಾಕ್ಟ್ರಿ. ಹಂಗಾಗಿ ಎಲ್ಲ ಗಿಡಗಳನ್ನು ಉಳಿಸ್ಕೊಂಡು ನಾವು ಮನೆಯನ್ನು ಕಟ್ಟಿದ್ವಿ. ಸೊ ಮನೆ ಪ್ಲ್ಯಾನ್ ಮಾಡ್ಬೇಕಾರೆ ಮೊದಲು ಜಾಗ ತೊಗೊಂಡು ಎಷ್ಟು ಗಿಡಗಳು ಎಲ್ಲೆಲ್ಲದಾವ ಅಂಥೇಳಿ ನಾವು ಎಷ್ಟು ಡಿಸ್ಟೆನ್ಸ್ದಲ್ಲಿ ಗಿಡಗಳದಾವ ಅಂತ ಅದನ್ನು ಮಾರ್ಕಿಂಗ್ ಮಾಡಿದ್ವಿ ಪ್ಲ್ಯಾನ್ದಲ್ಲಿ. 119 ಗಿಡಗಳಿದ್ವು. ಸೊ ಈ ಗಿಡಗಳನ್ನು ಈ ಪ್ಲ್ಯಾನನ್ನು ನಾನು ಆರ್ಕಿಟೆಕ್ಟಿಗೆ ಕೊಟ್ಟೆ. ಆರ್ಕಿಟೆಕ್ಟಿಗೆ ಕೂಡ ನಾವು ಫಸ್ಟ್ ವಿಸಿಟ್ದಲ್ಲೇ ಸುಮಾರು 16 ಪೇಜದ್ದು ಬ್ರೀಫ್ ಕೊಟ್ಟಿದ್ವಿ, ಮನೆ ಹೆಂಗಿರಬೇಕು ಅಂಥೇಳಿ. ಅಂದ್ರೆ ಮನೆ ಎಂಟ್ರ್ ಆದ ಕೂಡ ಏನಿರಬೇಕು, ಅಲ್ಲಿ ಸಿಟ್ಟಿಂಗ್ ಬೇಕಾ, ಸಿಟ್ಟಿಂಗ್ ಇದ್ದರೆ ಎಷ್ಟು ಜನ ಸಿಟ್ಟಿಂಗ್ ಇರಬೇಕು, ಯಾವ ಟೈಪ್ ಸಿಟ್ಟಿಂಗ್ ಇರಬೇಕು, ಆಮೇಲೆ ನಮ್ಮ ಫಾರ್ಮಲ್ ಸಿಟ್ಟಿಂಗ್ ಏನಿರಬೇಕು, ಡೈನಿಂಗ್ ಹಾಲ್ ಯಾವ ಟೈಪ್ ಇರಬೇಕು, ಬೆಡ್ರೂಮ್ದಲ್ಲಿ ಏನಿರಬೇಕು. ಸೊ ಆ ರೀತಿ ಬೇರೆ 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 ವಿಷಯಗಳನ್ನೆಲ್ಲ, ಲೈಟಿನ ಸ್ವಿಚ್ ಆ ಸೈಡ್ ಬರಬೇಕು, ಯಾಕಂದ್ರೆ ನನ್ನ ಸೈಡ್ ಬರಬೇಕು, ನನ್ನ ವೈಫ್ ಸೈಡ್ ಬರಬೇಕು, ಫ್ಯಾನ್ ಸ್ವಿಚ್ ಎಲ್ಲೇ ಬರಬೇಕು, ಆಮೇಲೆ ಇಂಟರ್ನಲ್ ಟೆಲಿಫೋನ್ ಇದ್ರೆ ಅದು ಯಾವ ಸೈಡ್ ಇರಬೇಕು. ಈ ಟೈಪ್ ಎಲ್ಲ ವಿಷಯನೂ ಒಂದೊಂದು ರೂಮಿಗೆ ಒಂದೊಂದು ಪಾಯಿಂಟ್ ಮಾಡಿ ನಾವು, ಆಮೇಲೆ ಮನೆ ಯಾವ ಟೈಪ್ ಇರಬೇಕು, ನಮ್ಗೆ ಮನೆ ಏರ್ ಕಂಡೀಷನ್ಡ್ ಇರಬಾರ್ದು, ಮನೆಯಲ್ಲಿ ನ್ಯಾಚುರಲ್ ವೆಂಟಿಲೇಷನ್, ಲೈಟ್ ಆ್ಯಂಡ್ ವೆಂಟಿಲೇಷನ್ ಇರಬೇಕು, 3 ಸೀಸನ್ನು ನಾವು ಎಂಜಾಯ್ ಮಾಡುವಂಗಿರಬೇಕು, ಮನೆ ಫಸ್ಟ್ ಫ್ಲೋರ್ ಇರಬಾರ್ದು, ಮನೆ ಇಲ್ಲ ಮನೆಯಲ್ಲಿ ಒಂದೇ ಮೆಟ್ಲ ಇರಬಾರ್ದು, ಒಂದೇ ಒಂದು ಮೆಟ್ಲ ಇರಬಾರ್ದು. ಸೊ ಈ ರೀತಿ ಎಲ್ಲ ನಾವು ಅವ್ರಿಗೆ ಆರ್ಕಿಟೆಕ್ಟಿಗೆ ರಿಕ್ವೈರ್ಮೆಂಟ್ ಕೊಟ್ಟಿದ್ವಿ. ಭಾಳ ಒಳ್ಳೆಯ ಆರ್ಕಿಟೆಕ್ಟ್. ಸೊ ಅವರು ಪ್ಲ್ಯಾನ್ ಕೊಟ್ಟರು ನಂಗೆ. ಅದು ಒಂದೇ ಪ್ಲ್ಯಾನ ನಾವು ಅಪ್ರೂವ್ ಮಾಡಿದ್ವಿ. ಯಾಕಂದ್ರೆ ಹಿ ಅಂಡರ್ಸ್ಟುಡ್ ಎಕ್ಸಾಕ್ಟ್ಲಿ ವಾಟ್ ವಾಸ್ ಅವರ್ ನೀಡ್. ಸೊ ಅದ್ರ ಪ್ರಕಾರ ಅವರು ಪ್ಲ್ಯಾನ್ ಕೊಟ್ಟರು, ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡ್ವಿ. ಸೊ ಆ ಆರ್ಕಿಟೆಕ್ಟ್ ಮನೆ ಪ್ಲ್ಯಾನಿಂಗು ಜೊತೆ ಇಂಟೀರಿಯರ್ ಕೂಡ ಅವರ ಮಾಡ್ತಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ರದ್ದು ವಿಗ್ರಹ, ಮತ್ತೊಂದು ಕಡೆ ಕುದುರೆಗಳದ್ದು ಜಾಸ್ತಿ ಕಾಣಸಿಕ್ತು ಸರ್ ನಿಮ್ಮ ಮನೆಯಲ್ಲಿ ಎಂಟ್ರ್ ಆದ ತಕ್ಷಣ. ಬಂದ ಕೂಡ ಅಲ್ಲಿ ಒಂದು ಕುದುರೆ ಐತಿ. ಆದರೆ ಯಾಕಂದ್ರೆ ನಾನು ಬಾಲಿಯಲ್ಲಿ ಹೋದಾಗ ನನಗೆ ಅದು ಕುದುರೆ ಲೈಕ್ ಆಗಿತ್ತು. ಹಾಗಾಗಿ ಇಂಡೋನೇಷ್ಯಾ ಬಾಲಿಯಿಂದ ಅದನ್ನು ಕುದುರೆ ತೊಗೊಂಬಂದಿದ್ವಿ. ಇದು ಕೂಡ ಯಾರ ಕುದುರೆ ಕೊಟ್ಟಿದ್ರು ನೋಡ್ಲಿಕ್ಕೆ ಚೆನ್ನಾಗಿ ಅನಿಸುತ್ತೆ, ಹಾಗಾಗಿ ಇಟ್ಟಿದ್ವಿ. ಸರ್, ತುಂಬ ಜನ ನೆಮ್ಮದಿಯನ್ನು ಹುಡುಕಿಕೊಂಡು ಪ್ರಕೃತಿಯ ಮಡಿಲಿಗೆ ಹೋಗೋದು ಬೇರೆ, ಬಟ್ ಮನೆಯಲ್ಲೇ ಪ್ರಕೃತಿ ಇದ್ದಾಗ ಅದು ಕೊಡುವ ಮುದವೇ ಬೇರೆ. ಸೊ ನಿಮಗೆ ಹೇಗೆ ಫೀಲ್ ಕೊಡುತ್ತೆ ಮನೆಗೆ ಬಂದಾಗ, ಮನೆಯೇ ಮಂತ್ರಾಲಯ ಅನ್ನೋದು ನಿಜಾನ ಅಂತ? ನಮ್ಮ ಮನೆ ಭಾಳ ಅಂದ್ರೆ ಭಾಳ ಪೀಸ್ಫುಲ್ ಇದೆ, ಭಾಳ ಅಂದ್ರೆ ಭಾಳ ಶಾಂತಿ. ಹಾಂ, ನೀವು ಹೇಳೋದು ಸರಿ. ನಮ್ಗೆ ಯಾಕಂದ್ರೆ ಮನೆ ಮುಂದೆ ಗಾರ್ಡನ್ ಮಾಡಿರ್ತಾರೆ ಭಾಳ ಜನ. ನಾವೇಂತಿದ್ವಿ ಮನೆ ಮುಂದೆ ಗಾರ್ಡನ್ ಮಾಡೋದು ಬೇಡ, ಯಾಕಂದ್ರೆ ಗಾರ್ಡನ್ದೊಳಗೆ ಹೋಗಿ ಕೂತ್ಕೊಳ್ಳೋಕ್ಕಾಗಲ್ಲ. ಹಾಂ, ಸೊ ಎಲ್ಲೆಲ್ಲಿ ಇರ್ತೇವೆ ನಾವು ಮನೆಯಲ್ಲಿ ಎಲ್ಲ ಕಡೆನೂ ಗಾರ್ಡನ್ ಇರಲಿ ಅಂತೇಳಿ ನಾನು ಹೇಳಿದೆ. ಮನೆಯಲ್ಲಿ ಎಲ್ಲೇ ಕುಳಿತರು ಕೂಡ ನಮ್ಮ ಗಾರ್ಡನ್ ಇರಬೇಕು, ಡೈನಿಂಗ್ದಲ್ಲಿ ಕೂತ್ರು ಗಾರ್ಡನ್ ಇರಬೇಕು, ಫಾರ್ಮಲ್ದಲ್ಲಿ ಕೂತ್ಕೊಂಡ್ರು ಗಾರ್ಡನ್ ಇರಬೇಕು, ಟಿ ವಿ ನೋಡ್ತಾ ಇದ್ದಾಗ ಗಾರ್ಡನ್ ಇರಬೇಕು, ಬಾತ್ರೂಮ್ದಲ್ಲಿ ಗಾರ್ಡನ್ ಇರಬೇಕು. ಸೊ ಬೆಡ್ರೂಮ್ದಲ್ಲಿ ಎಲ್ಲ ಕಡೆನೂ ಗಾರ್ಡನ್ ಇದೆ. ಸರ್, ಈ ಮೇಲ್ಗಡೆ ಮಾಡಿರುವಂತಹ ಹೆಂಚಿದೆಯಲ್ಲ ಸರ್, ಇದೆಲ್ಲವೂ ಕೂಡ ವುಡ್ದ ಅಥವಾ ಹೇಗೆ ಅಂತ? ಮೇಲೆ ಸ್ಲ್ಯಾಬ್ ಇದೆ, ಸ್ಲ್ಯಾಬ್ ಕೆಳಗೆ ವುಡನ್. ಹೌದು, ಹೊರಗಡೆ ಕೂಡ ಬಸವಣ್ಣನ ಒಂದು ವಿಗ್ರಹ ಇದೆ, ಬಸವನ ವಿಗ್ರಹ ಇದೆ. ಹಾಂ, ಒಂದು ಬಸವಣ್ಣನ ವಿಗ್ರಹನೂ ಇದೆ, ಬುದ್ಧನ ವಿಗ್ರಹನೂ ಇದೆ, ಒಂದು ಗಣಪತಿಯ ವಿಗ್ರಹ ಇದೆ ಹೊರಗೆ. ಇಲ್ಲಿ ಮನೆಯಲ್ಲಿ ಇದು ಬಸವಣ್ಣಂದ ಸಾರ್ಟ್ ಆಫ್ ಮಾಡರ್ನ್ ಪೇಂಟಿಂಗ್ ಬಸವಣ್ಣಂದು. ಗಿಫ್ಟ್ ಮಾಡಿದ್ದ ಅಥವಾ ಹೇಗೆ? ಇಲ್ಲ, ನಾನು ಒಂದು ಬಸವಣ್ಣವರ ಲೈಫ್ ಮೇಲೆ ಒಂದು ಆರ್ಟ್ ಕ್ಯಾಂಪ್ ಮಾಡಿಸ್ತಾ ಇದ್ದೆ. ಸೊ ಒಂದು 4 ಆರ್ಟ್ ಕ್ಯಾಂಪ್ ಮಾಡಿಸಿದ್ವಿ. ಅದರಲ್ಲಿ ಒಂದು 10 ಆರ್ಟಿಸ್ಟ್ಗಳನ್ನು ಬೇರೆ ಭಾರತ ದೇಶದಿಂದ ಬೇರೆ ಬೇರೆ ಕಡೆಯಿಂದ ಕರೆಸ್ತಿದ್ವಿ. ಬಸವಣ್ಣನ ಬಗ್ಗೆ ಗೊತ್ತಿಲ್ಲದವರು ಇರ್ತಿದ್ರು ಅದರಲ್ಲಿ. ಅವರಿಗೆ ಒಂದಿನ ಬಸವಣ್ಣನ ಜೀವನ ತತ್ವ ಅದ್ರ ಬಗ್ಗೆ ಒಂದಿನ ಅವ್ರಿಗೆ
ನಾಲೆಜ್ ಕೊಡ್ತಿದ್ವಿ. ಬೆಳಗ್ಗೆಯಿಂದ ಈವ್ನಿಂಗ್ ತನಕ ಬೇರೆ ಬೇರೆಯವರು ಹೇಳ್ತಿದ್ರು ಬಸವಣ್ಣನ ಫಿಲಾಸಫಿ ಏನು, ಅವನ ವಚನದಲ್ಲಿ ಏನು ಹೇಳಿದ ಏನಂತೇಳಿ. ಅದಾದಮೇಲೆ ಅವರಿಗೆ 5 ದಿನ ನಾವು ಎಲ್ಲ ಫೆಸಿಲಿಟೀಸ್ ಕೊಟ್ಟು, ಪೇಂಟು, ಬ್ರಷು, ಇದು ಲೊಕೇಶನ್, ಸ್ಟೇ, ಫುಡ್ ಎಲ್ಲದು ಕೊಟ್ಟು ಅವ್ರಿಗೆ 5 ದಿನ ಪೇಂಟಿಂಗ್ ಮಾಡ್ತಿದ್ರು ಅವರು. ಸೊ ಅದಾದಮೇಲೆ 7ನೇ ದಿನ ಒಂದು ಪ್ರೋಗ್ರಾಮ್ ಮಾಡಿ ಅವ್ರಿಗೆ ಆನರ್ ಮಾಡಿ ಕಳಿಸಿದ್ದು. ಬೇರೆ ರಾಜ್ಯಪಾಲರು ಬರ್ತಿದ್ರು, ಮುಖ್ಯಮಂತ್ರಿಗಳು, ಈ ಟೈಪ್ ಎಲ್ಲ ಬೇರೆ ಬೇರೆಯವರು ಬಂದು ಅದಕ್ಕೆ ಕಾರ್ಯಕ್ರಮಕ್ಕೆ ಆರ್ಟಿಸ್ಟ್ಗಳನ್ನ ಸನ್ಮಾನ ಮಾಡಿ ಕಳಿಸಿದ್ರು. ಸೊ ಈ ರೀತಿ ಒಂದು ಸುಮಾರು 43 ಪೇಂಟಿಂಗ್ಗಳನ್ನು ನಾನು ಮಾಡಿಸಿದ್ದೆ ಬಸವಣ್ಣ ಮತ್ತು ಉಳಿದ ಶರಣರ ಬಗ್ಗೆ. ಇದು ಒಂದು ಬಾಂಬೆಯ ನಾಯಕ್ ಅಂತ ಹೇಳಿ ಒಬ್ಬರು ಒಳ್ಳೆ ಫೇಮಸ್ ಆರ್ಟಿಸ್ಟ್, ಅವರು ಮಾಡಿದಂಥ ಚಿತ್ರ. ಇದರಲ್ಲಿ ಬಸವಣ್ಣ ಕಳಬೇಡ ಕೊಲ್ಲಬೇಡ ಅಂತೇನು ಹೇಳಿದ್ರಲ್ಲ, ಆ ವಚನದ ಮೇಲೆ ಈ ಪೇಂಟಿಂಗನ್ನು ಮಾಡಿದರು. ಆಮೇಲೆ ಬಸವಣ್ಣ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸಿದ್ದ, ಹಾಗಾಗಿ ಬೇರೆ ಬೇರೆ ಜೀವಿಗಳನ್ನು ಕೂಡ ಅದರಲ್ಲಿ ತೋರಿಸಿದ್ದಾರೆ. ಆಮೇಲೆ ಪಾಲಿ ಭಾಷೆಯಲ್ಲಿ ಕೂಡ ಬರೆದಿದ್ದಾರೆ ಬಸವಣ್ಣನ ವಚನ ಒಂದು ಲೈನು. ಸೊ ಉಳ್ಕಿದ್ದು ಹಿಂದಿಯಲ್ಲಿ ಬರೆದಿದ್ದಾರೆ. ಈ ರೀತಿ ಅದು ಒಂದು ರೀತಿ ಮಾಡರ್ನಿಸ್ಟಿಕ್ ಪೇಂಟಿಂಗ್ ಇದೆ ಅದು. ಓಕೆ ಸರ್, ಸಿಕ್ಕಾಪಟ್ಟೆ ಓದ್ತೀರಿ, ಮನೆಯಲ್ಲಿ ಲೈಬ್ರರಿ ಕೂಡ ಮಾಡ್ಕೊಂಡಿದ್ದೀರಾ ಹೇಗೆ ಅಂತ? ನಂದು ಭಾಳ ಅಂದ್ರೆ ಭಾಳ ದೊಡ್ಡ ಲೈಬ್ರರಿ ಇದೆ. ನನಗನ್ಸೋ ಮಟ್ಟಿಗೆ ಭಾಳ ಅಂದ್ರೆ ಭಾಳ ದೊಡ್ಡ ಲೈಬ್ರರಿ. ಪಬ್ಲಿಕ್ ಲೈಬ್ರರಿ ಇದ್ದಂಗೆ ನಂದು ಲೈಬ್ರರಿ ಅಷ್ಟೇ. ವೀಕ್ಷಕರೇ, ಇಲ್ಲಿ ನೋಡಬಹುದು ನೀವು ಪುಸ್ತಕಗಳೆಲ್ಲವೂ ಕೂಡ ನಮಗೆ ಕಾಣಸಿಗುತ್ತೆ. ಯಾವುದು ಓದ್ತಾ ಇದ್ದೀರಿ ಸರ್ ಅಟ್ ಪ್ರೆಸೆಂಟ್ ಬುಕ್? ವಚನ ಚಳವಳಿಯ ಬೀಜರೂಪ ಮಾದಾರ ಚೆನ್ನಯ್ಯ ಅಂಥೇಳಿ ಈ ಪುಸ್ತಕ ಮೊನ್ನೆ ಯಾರ ಕೊಟ್ಟು ಹೋಗಿದ್ರು ನಂಗೆ, ಒಬ್ಬ ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಯಾಳ ಅಂಥೇಳಿ. ಅದನ್ನು ಓದ್ತಾ ಇದ್ದೆ, ಕಣ್ಣಾಯಿಸ್ತಾ ಇದ್ದೆ, ಓದ್ತಾ ಇದ್ದಿಲ್ಲ, ಜಸ್ಟ್ ಕಣ್ಣಾಯಿಸ್ತಾ ಇದ್ದೆ ಅದ್ರ ಬಗ್ಗೆ. ಓಕೆ ವೀಕ್ಷಕರೇ, ಮತ್ತೊಂದು ಕಡೆ ನೀವು ನೋಡಬಹುದು ವಾಜಪೇಯಿ ಹಾಗೂ ಶಿವಾಜಿ, ಮತ್ತೊಂದು ಕಡೆ ವೀರ್ ಸಾವರ್ಕರ್ ಅವರ ವಿಗ್ರಹ ಇರುವಂತಹದ್ದನ್ನು ಗಮನಿಸಬಹುದು. ಪೆನ್ ಇಡುವಂತಹದ್ದಕ್ಕೆ ಒಂದು ಪೆಟ್ಟಿಗೆ ಥರದ್ದು ಇಟ್ಕೊಂಡಿದ್ದಾರೆ. ಅಮೇಝಿಂಗ್. ನಾವು ಕಂಪ್ಲೀಟ್ ಮನೆಯನ್ನು ಎಕ್ಸ್ಪ್ಲೋರ್ ಮಾಡುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ಈಗ ನಾವು ನಿಂತಿರುವಂತಹ ಹಾಲ್ನಲ್ಲಿ ನೋಡಬಹುದು ಗಣಪತಿಯ ಅದ್ಭುತವಾದಂತಹ ವಿಗ್ರಹ ಇದೆ. ಆ್ಯಕ್ಚುಲಿ ಯಾವುದೇ ಮನೆಯಲ್ಲಿ ವಿಘ್ನ ನಿವಾರಕನಿದ್ರೆ ಆ ಮನೆಯಲ್ಲಿ ವಿಘ್ನಗಳು ಯಾವುದು ಕೂಡ ಆಗೋದಿಲ್ಲ, ಎಲ್ಲವೂ ಕೂಡ ಸುಲಲಿತವಾಗಿ ನಡೆಯುತ್ತೆ ಅನ್ನುವಂಥದ್ದಕ್ಕೆ ವಿಘ್ನ ನಿವಾರಕನ ವಿಗ್ರಹ ಸಾಕ್ಷಿ ಆಗ್ತಾ ಇದೆ. ತುಂಬ ಅಚ್ಚುಕಟ್ಟಾಗಿ ಮನೆಯನ್ನು ಪ್ಲ್ಯಾನ್ ಮಾಡಿ ಡಿಸೈನ್ ಆಗಿ ಮಾಡ್ಕೊಂಡಿದ್ದಾರೆ. ಒಂದೊಂದು ಕಡೆಗಳಲ್ಲೂ ಕೂಡ ಪ್ರಕೃತಿಯ ಆ ಮುದ ನಮಗೆ ಸಿಗ್ತಾ ಹೋಗುತ್ತೆ. ಬಹುಶಃ ನೆಮ್ಮದಿಯನ್ನು ಹುಡುಕಿಕೊಂಡು ಮತ್ತೊಂದು ಕಡೆ ಹೋಗಬೇಕಾದಂತಹ ಅಗತ್ಯ ಇಲ್ಲ. ಪ್ರಕೃತಿಯ ಮಡಿಲಲ್ಲೇ ಮನೆಯನ್ನು ಮಾಡಿದಾಗ ಅದರ ಮುದವೇ ಬೇರೆ. ಬೆಲ್ಲದ್ ಸರ್ ಅವರ ಆಫೀಸ್ನ ತೋರಿಸ್ತೀನಿ. ಮನೆಯ ಆವರಣದಲ್ಲೇ ಮಾಡಿಕೊಂಡಿರುವಂತಹ ಕಚೇರಿ ಇದು. ಸೊ ಇಲ್ಲೂ ಕೂಡ ನಿಮಗೆ ಹಚ್ಚ ಹಸಿರ ವಾತಾವರಣ ಕಾಣಸಿಗುತ್ತೆ. ಆಮೇಲೆ ಇದು ನೋಡಿ, ಫ್ರಿಡ್ಜ್ನಲ್ಲಿ ನೀರಿಟ್ಟು ಅದನ್ನು ಸೇವನೆ ಮಾಡೋದಕ್ಕಿಂತ ಮಡಿಕೆಯಲ್ಲಿ ನೀರಿಟ್ಟು ಕುಡಿಯೋದರ ಮಜವೇ ಬೇರೆ. ಯಾಕೆಂತಂದರೆ ಇಲ್ಲಿ ಗ್ರೀನರಿ ಜಾಸ್ತಿ ಇರೋದರಿಂದಾಗಿ ನೀರು ಕೂಡ ಸಿಕ್ಕಾಪಟ್ಟೆ ತಂಪಾಗಿರುತ್ತೆ. ಎಲ್ಲವೂ ಕೂಡ ದೇಸಿ ಸ್ಟೈಲ್ನಲ್ಲಿ ಮನೆಯನ್ನು ಮಾಡಿರುವಂಥದ್ದು. ಸೊ ಇದು ಕಚೇರಿ, ಅರವಿಂದ್ ಬೆಲ್ಲದ್ ಸರ್ ಅವರ ಕಚೇರಿ. ಓಕೆ, ಅಂಬೇಡ್ಕರ್, ಬಸವಣ್ಣ ಮತ್ತು ಬುದ್ಧ, ಇದರ ಬಗ್ಗೆ ಹೆಚ್ಚು ಮಾತಾಡೋದು ಕಾಂಗ್ರೆಸ್ನವರು. ಬಟ್ BJP ಶಾಸಕರ ಕಚೇರಿಯಲ್ಲಿ ಅಂಬೇಡ್ಕರ್, ಬುದ್ಧ, ಬಸವ ಏನು ಮಾತಾಡೋದಿಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿ ಸಮಾನತೆಯ ಹರಿಕಾರರು 3 ಜನ, ಅಂಬೇಡ್ಕರ್ ಅವರಲ್ಲಿ, ಬಸವಣ್ಣ ಅಲ್ಲಿ, ಬುದ್ಧ ಅಲ್ಲಿ, ಒಂದು ರೀತಿ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದವರು. ಹಾಗಾಗಿ ಅವರು ಸೂಕ್ತ ಸ್ಥಳದಲ್ಲಿ ಅವ್ರನ್ನ ನಾವು ಇಟ್ಕೋಬೇಕಂತ ಹೇಳಿ ಅವ್ರು ಮಾಡಿದ್ದೈತಿ. ಒಬ್ಬ ನಮ್ಮ ಮಿತ್ರ ಕೊಟ್ಟಂಥ ಫೋಟೋಗ್ರಾಫು ಅದನ್ನೆಲ್ಲ ಹಾಕಿದ್ದೆ. ಅಂಬೇಡ್ಕರ್ ಅವರಾಗಲಿ, ಬುದ್ಧ ಆಗಲಿ, ಬಸವಣ್ಣವರಾಗಲಿ, ಮತ್ತೊಂದು ಕಡೆ ವೀರ್ ಸಾವರ್ಕರ್ ಆಗಲಿ, ಈ ಥರದ ಮಹನೀಯರನ್ನು ಒಂದೊಂದು ಪಕ್ಷಕ್ಕೆ ಸೀಮಿತ ಮಾಡ್ಕೊಳ್ತಾರಲ್ಲ, ಆ ಥರದ ವಿಚಾರಗಳ ಬಗ್ಗೆ ಏನು ಅನಿಸುತ್ತೆ ತಮಗೆ ಅಂತ? ಇಲ್ಲೇ ನೀವು ನೋಡ್ಬೋದು, ಇಲ್ಲ ವೀರ್ ಸಾವರ್ಕರ್ ಅವರು ಮತ್ತು ಭಗತ್ ಸಿಂಗ್ ಕೂಡ ಅವರು ಈ ಮಹನೀಯರು ಯಾವುದೋ ಒಂದು ಜಾತಿಗೆ ಅಥವಾ ಧರ್ಮಕ್ಕೆ, ಪಂಥಕ್ಕೆ ಸೇರಿದವರಲ್ಲ. ಅವರು ಭಾಳ ವಿಶಾಲವಾದ ವಿಚಾರವನ್ನು ಇಟ್ಕೊಂಡು ಸಮಾಜಕ್ಕೆ ತಮ್ಮ ಕಾರ್ಯದ ಮೂಲಕ ತಮ್ಮ ಚಿಂತನೆಯನ್ನು ತೋರಿಸ್ತವ್ರು. ಅವ್ರು ಯಾರು ಕೂಡ ಭಾಳ ದೊಡ್ಡ ಭಾಷಣ ಮಾಡ್ತಿದ್ರು ಅಂಥೇಳಿ ನಾವು ಅವ್ರನ್ನ ಗುರುತಿಸೋದಿಲ್ಲ. ಅವ್ರೇನು ಜೀವನದಲ್ಲಿ ಕೆಲಸ ಮಾಡಿದರು, ಆ ಕೆಲಸದ ಮೂಲಕ ಸಮಾಜಕ್ಕೆ ಏನು ಸಂದೇಶ ಕೊಟ್ಟರು, ಅದನ್ನು ನಾವು ನೋಡ್ತೀವಿ. ಮತ್ತು ಅವರು ಎಲ್ಲರೂ ಕೂಡ ಎಲ್ಲ ಮಹನೀಯರು ಯಾವುದೋ ಒಂದು ಸಮಾಜಕ್ಕಾಗಿ ಅಂತ ತಿಳ್ಕೊ, ಅವರು ಒಂದು ಯಾವುದೋ ಸಮಾಜದಿಂದ ಬಂದಿರ್ತಾರೆ.
ಹಾಗಾಗಿ ಆ ಸಮಾಜದವರು ಅವ್ರನ್ನ ಹಿಡ್ಕೊಂಡು ಅವ್ರು ನಮ್ಮ ಸಮಾಜದವರು ಅಂಥೇಳಿ ಅವ್ರ ವ್ಯಕ್ತಿತ್ವ ಕುಂದಿಸುವಂಥ ಪ್ರಯತ್ನ ಅನ್ಕಾನ್ಷಿಯಸ್ಲಿ ಆಗ್ತೈತಿ. ಅದು ಆಗಬಾರ್ದು. ಯಾಕಂದರೆ ಎಲ್ಲ ಮಹನೀಯರು ಅವರು ದೇಶಕ್ಕಾಗಿ, ರಾಷ್ಟ್ರಕ್ಕಾಗಿ, ಸಮಾಜಕ್ಕಾಗಿ, ಆಮೇಲೆ ಇಡೀ ಜಗತ್ತಿಗೆ ಸಂದೇಶ ಕೊಟ್ಟಂಥವ್ರು ಇದ್ದಾರೆ. ಸ್ಕೂಲ್ ಡೇಸ್ ಅಲ್ಲಿ ಇರುತ್ತಾರೆ ಗೊತ್ತಾ ಸರ್ ಆ ಕ್ರೇಜ್, ಇಷ್ಟು ಪ್ರಶಸ್ತಿ ಬಂತು, ಈ ತರ ಆಯ್ತು ಅಂತ. ಬಟ್ ರಾಜಕೀಯಕ್ಕೆ ಬಂದ ಮೇಲೆ ಆ ಆಸಕ್ತಿನೇ ಹೊರಟೋಯ್ತಾ ಅಂತ, ಪ್ರಶಸ್ತಿಗಳನ್ನ ಎಣಿಸುವಂತ ಆಸಕ್ತಿ? ರಾಜಕಾರಣದಲ್ಲಿ ಪ್ರಶಸ್ತಿಗಳಿಗೆ ಕಿಮ್ಮತ್ತಿರೋದಿಲ್ಲ. ಯಾಕಂದರೆ ರಾಜಕಾರಣದಲ್ಲಿ ನೀವು ಇದ್ದೀರಿ, ಯಾವುದೋ ಒಂದು ಸ್ಥಾನದಲ್ಲಿ ಅದಿರಿ ಅನ್ನೋದಕ್ಕೆ ಪ್ರಶಸ್ತಿಗಳು ಹೆಚ್ಚು ಬರ್ತಾವೆ. ಹಾಗಾಗಿ ಆ ಕೊಟ್ಟವ್ರಿಗೂ ನನಗನ್ಸಿದ ಮಟ್ಟಿಗೆ ಅದ್ರ ಬಗ್ಗೆ ಎಷ್ಟರ ಮಟ್ಟಿಗೆ ಅವರು ವ್ಯಾಲ್ಯೂ ಮಾಡಿ ಕೊಡ್ತಾರೆ ಗೊತ್ತಿಲ್ಲ. ನಮ್ಗೆ ತೊಗೋಬೇಕಾದ್ರೂ ಸತೆ ನಾವು ಸತೆ ಏನು ಅದರ ಬಗ್ಗೆ ನಿಜವಾಗಿ ಅದ್ರ ಮೆರಿಟ್ ಬಗ್ಗೆ ಇದೆ ಇಲ್ಲ ಗೊತ್ತಿಲ್ಲ. ನನ್ನ ಬಾಲ್ಯದಲ್ಲಿ ಬಂದಂಥ ಸರ್ಟಿಫಿಕೇಟ್ಗಳು ಅಲ್ಲಿ ಅಥವಾ ಇವು ಅದಕ್ಕೆ ವ್ಯಾಲ್ಯೂನ ಬೇರೆ ಇರ್ತಿತ್ತು, ಕಪ್ಸ್. ಹಾಗಾಗಿ ಅದು ವ್ಯಾಲ್ಯೂನ ಬೇರೆ, ಇದು ಬೇರೆ. ಇದು ಕಚೇರಿ. ಸೊ ಎಷ್ಟವರ್ ವರ್ಕ್ ಮಾಡ್ತದೆ ಸರ್ ಕಚೇರಿ ಟೋಟಲ್, ನೀವಿಲ್ಲದೆ ಇದ್ದಾಗಲೂ ಕೂಡ ನಿಮ್ಮ ಅನುಪಸ್ಥಿತಿ? 9:30 ನಮ್ಮ ಸ್ಟಾಫ್ ಬರ್ತಾರೆ. ಅದು ಬಂದರೆ ರಾತ್ರಿ ದಿನ 8:30 ತನಕ, 8:30-9 ತನಕ ಇಲ್ಲಿ ಆಫೀಸ್ನಲ್ಲಿ ಇರ್ತಾರೆ. ಅಲ್ಲಿ ಮೋದಿ ಅವರು ಬಂದಿರುವಂತಹದ್ದು ಫೋಟೋ ಇದೆ ಸರ್. ಹೌದು. ಯಾವ ಸಂದರ್ಭದಲ್ಲಿ ಸರ್? ಮೋದಿ ಅವರು ಏರ್ಪೋರ್ಟಿಗೆ ಬಂದಾಗ ರಿಸೀವ್ ಮಾಡಿದಂಥ ಸಂದರ್ಭದ. ಅಂದರೆ ಯಾವ ಇಸ್ವಿ ಸರ್? ಇದು 2017-18 ಇರ್ಬೇಕು. ಓಕೆ, ಅಂದರೆ ಫಸ್ಟ್ ಟರ್ಮ್ ಅಲ್ಲಿ. ಹಾಂ, 18ದಲ್ಲಿ ನಮ್ಮ ಸ್ಟೇಟ್ ಎಲೆಕ್ಷನ್ ಇತ್ತಲ್ಲ, ಮೋಸ್ಟ್ಲಿ ಆ ಟೈಮ್ದಲ್ಲಿ ಇತ್ತು ಅನ್ಸುತ್ತೆ. ಓಕೆ, ಫಸ್ಟ್ ಟೈಮ್ ಯಾವಾಗ ಮೀಟ್ ಮಾಡಿದ್ದು ಸರ್ ಮೋದಿ ಅವರನ್ನು? ಮೋದಿ ಅವ್ರನ್ನ ಫಸ್ಟ್ ಟೈಮ್ ನಾವು ಭೇಟಿಯಾಗಿದ್ದು 2014ರಲ್ಲಿ, 15 ಜನವರಿ 2015 ಜನವರಿ. ಯಾವ ಕಾರ್ಯಕ್ರಮ? ನಮ್ಮ ಶಾಸಕರನ್ನ ಭೇಟಿಯಾಗಲಿಕ್ಕೆ ಅವರು ಬೆಂಗಳೂರಿಗೆ ಬಂದಿದ್ದರು. ಆ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಭೇಟಿಯಾಗಿದ್ದು. ಏನು ಡಿಸ್ಕಷನ್ ಇದ್ದಿದ್ದಿಲ್ಲ, ಅವ್ರನ್ನ ಭೇಟಿಯಾಗುವಂಥ ಅವಕಾಶ ಸಿಕ್ಕಿತ್ತು, ಭೇಟಿಯಾಗಿದ್ವಿ ಅಷ್ಟೇ. ಓಕೆ, ಈಗ ಇಡೀ ಫ್ಯಾಮಿಲಿ ಕೂತ್ಕೊಂಡು ಮಾತಾಡುವಂತಹ ಪ್ಲೇಸಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಮಗೋಸ್ಕರ ನೋಡಿ ಅತಿಥಿಗಳು ಕಾಯ್ತಾ ಇದ್ದಾರೆ. ಒಂದು ಕಡೆ ಅರವಿಂದ್ ಬೆಲ್ಲದ್ ಸರ್ ಅವರ ತಾಯಿ, ಮತ್ತೊಂದು ಕಡೆ ಅವರ ಇಬ್ಬರು ಸಹೋದರಿಯರು ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಂದರೆ ತುಂಬ ಖುಷಿ ಆಗುತ್ತೆ, ತುಂಬಿದ ಕುಟುಂಬ, ಮಾತಾಡಿಸೋದಕ್ಕೆ ಮಜಾ ಇರುತ್ತೆ. ಸೊ ಇಲ್ಲಿ 2 ಸೋಫಾಗಳನ್ನು ಹಾಕ್ಕೊಂಡಿದ್ದಾರೆ, ಮತ್ತು ಈ ಭಾಗದಲ್ಲಿ ಒಂದಷ್ಟು ಸೋಫಾ ಡಿಸೈನ್ಡ್ ಆಗಿರುವಂತಹ ಸೋಫಾಗಳನ್ನು, ಅದ್ಭುತವಾಗಿರುವಂತಹ ಸೋಫಾಗಳನ್ನು ಹಾಕ್ಕೊಂಡಿದ್ದಾರೆ. ಮತ್ತು ಮತ್ತೊಂದು ಕಡೆ ಬಸವಣ್ಣನ ಫೋಟೋಗಳನ್ನು ನೋಡಬಹುದು. ಆಮೇಲೆ ತುಂಬ ಯುನಿಕ್ ಆಗಿ ಪುಸ್ತಕಗಳ ಒಂದು ಕಲೆಕ್ಷನ್ ಕೂಡ ಇಟ್ಕೊಂಡಿರುವಂಥದ್ದನ್ನು ಗಮನಿಸಬಹುದು. ಅಮ್ಮ, ಫಸ್ಟ್ ನಿಮ್ಮನ್ನೇ ಮಾತಾಡಿಸ್ತೀನಿ. ಮಗ ಶಾಸಕ, ವಿರೋಧ ಪಕ್ಷದ ಉಪನಾಯಕ, ಎಷ್ಟು ಹೆಮ್ಮೆ ಆಗ್ತದೆ ಟಿವಿಯಲ್ಲಿ ನೋಡಿದಾಗ ಆ ಡೆಸಿಗ್ನೇಷನ್ ಅನ್ನ ಅಂತ? ನನಗಂತೂ ಭಾಳ ಸಂತೋಷ ಆಗೈತೆ ರೀ. ಟಿ ವಿ ಒಳಗೆ ಹುಡುಕ್ತಿರ್ತೇನೆ, ಎಲ್ಲಿ ಕಾಣಿಸ್ತಾನ ಎಲ್ಲಿಲ್ಲ ಅಂತೇಳಿ. ಅವ್ನು ನೋಡಿದ ತಕ್ಷಣ ಭಾಳ ಸಂತೋಷ ಆಗ್ತೈತಿ. ಇಷ್ಟು ಸಣ್ಣ ವಯಸ್ಸಿನಾಗನ ಇಷ್ಟೆಲ್ಲ ದೊಡ್ಡ ಇದನ್ನು ಬೆಳೆಸಿದ, ಅದೇ ನಮ್ಮನ್ನೆಲ್ಲ ಖುಷಿಯಿಂದ ನೋಡ್ಕೋತಾನ. ನನ್ನ ಸೊಸಿ ಮಗ ಇಬ್ಬರು ಭಾಳ ಅಗ್ದಿ ಒಳ್ಳೆಯವರದಾರ. ಇದಕ್ಕಿಂತ ಹೆಚ್ಚಿಂದ ಏನ್ ಬೇಕು ನಮಗೆ? ಒಂದು ಟೈಮಲ್ಲಿ ಸುದ್ದಿ ಆಗಿತ್ತು, ಅರವಿಂದ್ ಬೆಲ್ಲದ್ ಅವರು CM ರೇಸಲ್ಲಿದ್ದಾರೆ, ಅವರೇ CM ಆಗ್ತಾರೆ ಅಂತ. ನಾವಂತೂ ಕಾಯ್ತಾ ಇದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಅವಕಾಶ ಮಿಸ್ ಆಯಿತು. ಆಗ ಏನು ಫೀಲ್ ಆಯ್ತು ನಿಮಗೆ? ಆಗ ಭಾಳ ನಮ್ಮ ಮನ್ಸಿಗೆ ನೋವು ಆತ್ರಿ. ನಾವು ಹೋಗಿದ್ದೆ, ನನ್ನ ಕರ್ಸ್ಕೊಂಡಿದ್ದ ಹೋಗಿದ್ದೆ. ಇನ್ನೇನು ಬರ್ತಾನೆ ಸ್ಟೇಜ್ ಮ್ಯಾಗ ಅನೌನ್ಸ್ ಆಗ್ತೈತೆ ಒಂದು ಅಂತ ಅಗ್ದಿ ಇದರಿಂದ ನೋಡ್ತಾ ಇದ್ದೆ. ಒಮ್ಮೆಗ್ಲೆ ಬೊಮ್ಮ ಇರ್ದೆ ಹೇಳ್ತಿರು. ಅವ್ರದ್ದು ಆಗಿದ್ದು ಸಂತೋಷನ. ಆದ್ರೆ ಫಸ್ಟ್ ಇವಂದ ಹೆಸರಿತ್ತಲ್ಲ, ಅದಕ್ಕೆ ಭಾಳ ಆಸೆ ಇಟ್ಕೊಂಡು ಹೋಗಿದ್ವಿ. ಅದು ಒಂದು ಸ್ವಲ್ಪ ಅವಾಗ ನಿರಾಶೆ ಆಯ್ತು. ಆಗಲಿ ಅವ್ನದು ಇನ್ನೂ ಸಣ್ಣವದನ್ನ, ಜೀವನ ಭಾಳ ಉದ್ದಕ್ಕೈತಿ, ಆಗ್ತಾನ, ಅವ ಆಗ್ತಾನ ಅನ್ನೋದು ನನಗಂತೂ ಐತಿ ಖಾತ್ರಿ. ಒಮ್ಮೆ ಎಜುಕೇಶನ್ ವೈಸ್ ಮಾತಾಡೋದಾದ್ರೆ ಈಗಂತೂ ಸಿಕ್ಕಾಪಟ್ಟೆ ಓದ್ತಾರೆ. ಚಿಕ್ಕವರಿದ್ದಾಗಲೂ ಹಾಗೆ ಓದ್ತಾ ಇದ್ರ ಹೇಗೆ ಅಂತ? ಓದ್ತಿದ್ದಿಲ್ರಿ ಅವಾಗ. ನಾನು ಅಂತಿದ್ದೆ ನನ್ನ ಮಗ ಒಬ್ಬನದನ ಅದರ ಓದುವಲ್ಲ, ಸಣ್ಣವಿದ್ದ ಅಡ್ಡಾಡ್ತಾನಲ್ಲ ಹಂಗ ಸ್ಟಡಿ ಮಾಡ್ತಿದ್ದಿಲ್ಲ. ತುಂಬ ಓದ್ತಿದ್ದ ಅವನು. ಸ್ಟಡೀಸ್ಗಿಂತ ಹೊರಗಡೆ ಇದ್ದ ಬುಕ್ಸ್ ಎಲ್ಲ ಭಾಳ ಓದೋದು ತುಂಬ ಇದೆ ಅವನಿಗೆ. ಅವಾಗ್ಲಿದ್ದಾನ ಮಾಡ್ಕೊಂಡ ಅಂದ್ರೆ ಅವ. ಅವ್ರ ಅತ್ತೆ ಪಾರ್ವತಿ ಅಂತೇಳಿ ನಮ್ಮ ಮನೆಯವ್ರ ತಂಗಿ. ಅವ್ ಸಣ್ಣವನಿರ್ತಾಗನ ಅವಕ್ಕೆ ಯೋಗ ಇದಕ್ಕೆ ಕರ್ಕೊಂಡು ಹೋಗತ್ತಿಲ್ಲ ತನ್ನ ಜೋಡಿ. ಅವಾಗಿನಿಂದ ಭಾಳ ಸಮಾಧಾನ ಅಂದ್ರೆ ಭಾಳ ಸಮಾಧಾನ. ಸ್ಪಿರಿಚುವಲಿ ಇನ್ಕ್ಲೈನ್ಡ್ ಇದ್ದಾನೆ ಅವನು. ಈಗ ಚಿಕ್ಕ ಮಕ್ಳಿದ್ದಾಗ ತಲೆಹರಟೆಗಳನ್ನು ಮಾಡೋದು ಜಾಸ್ತಿ. ಆ ಟೈಮಲ್ಲಿ ಬೆತ್ತ ಮುರಿದಿದ್ದಿದೆಯಾ? ನಾನು ಹೊಡೆದಿದ್ದು ಒಮ್ಮೆ ಹೊಡೆದೇನ್ರಿ ಅವನ್ನ. ಒಮ್ಮೆ ಹೊಡೆದಿದ್ದೆ, ಮೊದಲು ಹೊಡೆದಿಲ್ಲ ನಮ್ಮ ಮಕ್ಕಳನ್ನ. ಅಷ್ಟು ದೊಡ್ಡಕ್ಕ ಈ
ಅಯ್ಯ ಅಕ್ಕ ಇಬ್ಬರು ಕೂಡಿ ಬಂದು ಬಿಡಿಸ್ಕೊಂಡು ಹೋಗಿದ್ರು. ಅವತ್ತು ಒಂದು ದಿನ ಹೊಡೆದಿದ್ದೆ. ಹೊಡೆದು ಭಾಳ ಮನಸ್ಸಿನ ಮಾಡ್ಕೊಂಡಿದ್ದೆ. ಅದು ಬಂದವ ಶಾಣೆ ಹಾಕೋತನ ಬಂದವ, ಅವ ಏನು ಇದನ್ನು ಮಾಡಿಲ್ಲ. ಏನ್ ಕನಸಿತ್ತು ನಿಮಗೆ? ಆಕ್ಚುಲಿ ಅವರು ಶಾಸಕರಾಗೋದು ಅವರ ಹೋರಾಟದ ಹಾದಿ, ಅವರು ಮೇಲ್ ಬಂದಿದ್ದಾರೆ. ಬಟ್ ನಿಮಗೆ ಆಕ್ಚುಲಿ ಏನ್ ಕನಸಿತ್ತು, ಏನ್ ಆಗ್ಬೇಕಿತ್ತು ಅವರು ಅಂತ? ಶಾಸಕ ಆಗ್ಬೇಕಂತಿದ್ದಿಲ್ಲ. ಈ ರಾಜಕೀಯ ನೋಡಿ ಎಲ್ಲ ಇದು ಬೇಡ ಸಾಕಪ್ಪ, ಇಷ್ಟೆಲ್ಲ ಬೇಕಾದ್ ಮಾಡ್ಕೊಂಡು ಆರಾಮಾಗಿ ರಾಜನಾಗ ನೀನು ಅಷ್ಟಕ್ಕೆ ನೀ ಸ್ವತಂತ್ರವಾಗಿ ಇರೋ, ಯಾರ ಕೈಯಾಗ ಜಿ ಅನ್ನೋದು ಬೇಡ ಅನ್ನೋದು ಇತ್ತು. ಆದ್ರೆ ಅವಾಗ ಅವ್ರ ಅಪ್ಪಾಜಿ ಬಿಟ್ಟು ಕೂಡಲೇ ಅವಾಗ ಎಲ್ಲರೂ ಒತ್ತಡ ತಂದರು. ಅದಕ್ಕೆ ಅವ ಕೇಳ್ದೆ ಅವ್ರ ಅಪ್ಪಾಜಿಗೆ, ನೀವು ಆಗ್ರಿ ನಾ ಆಗೋದಿಲ್ಲ, ಇಲ್ಲದ್ರೆ ನಾ ಆಗ್ತೇನೆ ಹಾಂ ಅಂತ ಅಂತಲೇ ನಿನಗೆ ಹೆಂಗೆ ತಿಳ್ತೈತೆ ಹಂಗೆ ಮಾಡಪ್ಪ ಅಂದರು. ಅವ ಅದ್ರ ತಕ್ಕ ಮುಂದೆ ಬಂದ, ಜನರ ಬಾಯಿಯೊಳಗೆ ಅದಾನ, ಎಲ್ಲ ಕೆಲಸ ಮಾಡಿ ಇದು ಮಾಡಿ ಸಂತೋಷ ಐತೆ ನಮಗೆ ಅದ್ರ ಬಗ್ಗೆ. ನಾನು ಅನೇಕ ರಾಜಕಾರಣಿಗಳ ತಾಯಿಯಂದಿರನ್ನ ಮಾತಾಡಿಸೋ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು, ಮಗ ರಾಜನಾಗೋದನ್ನ ಇಷ್ಟಪಡ್ತೀವಿ, ರಾಜಕಾರಣಿ ಆಗೋದನ್ನಲ್ಲ ಅಂತಾರೆ. ಯಾಕೆ ಅಂತ? ಅವ್ರದ್ದು ಏನಾಯ್ತು ವಿಚಾರ ಹೆಂಗೆ ಗೊತ್ತಾಗ್ಬೇಕ್ರಿ ನಮಗಂತೂ. ಅವ ಒಳ್ಳೆ ಕೆಲಸ ಮಾಡ್ತಾನೆ, ಇದನ್ನು ಮಾಡ್ತಾನೆ, ಜನರಿಗೆ ನಾ ಉಪಕಾರ ಆಗುವಂಥದ್ದು ಮಾಡ್ಯಾನ. ಇಷ್ಟು ದಿವಸ ಆದರೂ ಎಲ್ಲ ಏನು ಆಗಬಾರ್ದಿತ್ತು ಅದೆಲ್ಲ ಮಾಡ್ಯಾನ. ಊರೊಳಗೆಲ್ಲ ಸ್ವಚ್ಛತೆ ಆಗಲಿ ಎಲ್ಲ ಆಗಲಿ ಎಲ್ಲರೂ ಅವನ್ನ ಹೊಗಳ್ತಾರೆ. ಅವಾಗ ನಂಗೆ ಭಾಳ ಸಂತೋಷ ಆಗ್ತೈತಿ. ಎಲ್ಲರೂ ಹೇಳುವ ಮುಂದೆ ಕೇಳಿದ್ರೆ ಒಬ್ಬೊಬ್ರಂತೂ ಎಂಥ ಮಗನ ನಡೆದಿರಿ ನೀವು ಅಂತ ಅಂತಾರೆ. ಅವಾಗ ನನಗೆ ಎಷ್ಟು ಸಂತೋಷ ಆಗ್ಬಾರ್ದು. ಹೌದು, 4 ಮಂದಿ ಹೆಣ್ಮಕ್ಳ ಮ್ಯಾಗ ಹುಟ್ಟಿದ್ದ, ಆದ್ರೆ ನಾವು ವಚ್ಚ ಮಾಡಿಲ್ಲ ಅವಂಗೆ. ಅವ್ರನ್ನ ಬೆಳೆಸಿದಂಗೆ ಅವನ್ನೂ ಬೆಳೆಸಿದ್ವಿ ಹೆಣ್ಮಕ್ಳಂಗೆ. ಆದ್ರೆ ಅವ ಅಷ್ಟು ಮುಂದೆ ಬಂದ. ಹಾಂ, ಈಗೂ ಹಂಗೆ ಎಲ್ಲರ ಮಗು ಪ್ರೀತಿ ಅತಾನ. ಅಕ್ಕ ತಂಗಿಯರಂದ್ರೆ ಭಾಳ ಇದನ್ನು ಮಾಡ್ತಾನೆ. ನಮಗಿಬ್ಬರಿಗಂತೂ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ನನ್ನ ಸೊಸಿನ ಹಂಗೆ ಅದಾರ. ಬೇರೆ ಇದರಿಂದ ಮಾಡ್ಕೊಂಬರೋ ಮುಂದೆ ಇರೋದು ಮಾಡಿದೆ ನಾನು. ಬೇಡಪ್ಪ ಮಾಡ್ಕೋಬೇಡ, ಇಲ್ಲಿದ ಮಾಡೋನು ಅಂಥೇಳಿ. ಆದ್ರೆ ಅವ ಆಕಿನ ಮಾಡ್ಕೋತೀನಿ ಅಂದಾಗ ಒಪ್ಪಿ ಮಾಡಿದ್ವಿ ಲಗ್ನ. ಆದ್ರೆ ಆಕಿ ನನಗೆ ಇಲ್ಲಿ ಹುಡುಕಿ ನಾ ಮಾಡಿದ್ರೆ ಅಂತ ಸಿಗ್ತಿದ್ಲೇ ಇಲ್ಲ. ಹಂಗೆ ಅದ. ಒಳ್ಳೆ ಇದರಿಂದ ನೋಡ್ತಾಳೆ ಪ್ರೀತಿಯಿಂದ ಎಲ್ಲರನ್ನು. ಅದು ಒಂದು ನಮ್ಗೆ ಸಂತೋಷ. ಸಹೋದರಿಯರನ್ನ ಮಾತಾಡೋಣ. ಸೊ ಓಕೆ, ದೊಡ್ಡಕ್ಕನ್ ಮಾತಾಡಿಸ್ತೀನಿ. ತಾಯಿಯ 2ನೇ ಪ್ರೀತಿ ಸಿಗೋದೇ ಅಕ್ಕನಿಂದ. ಮಗನಂತೆ ಹೇಗೆ ನೋಡ್ಕೋತಾ ಇದ್ರಿ ಅವ್ರನ್ನ ಅಂತ? ಮಗನಂತ ಅವನಿಗೇನಿಲ್ಲ, ಸ್ವಲ್ಪ ಅವನ್ನ ಉಡಾಳ ಇದ್ದ. ಅವನ್ನ ತಿತ್ತಿದ್ವಿ ಅಷ್ಟೇ. ನಾನು ನಮ್ಮ ಅಕ್ಕ, ಇನ್ನೊಬ್ಳು ದೊಡ್ಡಕ್ಕ ಇದ್ಲ, ಅವಳಿಗೆ ಇಲ್ಲ. ನಾವು ಅವನ್ನ ತಿತ್ತಿದ್ವಿ ಅಷ್ಟೇ. ಆ ರೀತಿ ತಾಯಿ ಪ್ರೀತಿ ಅಂತ ಆ ಅವಕಾಶ ಬರಲಿಲ್ಲ. ನಮ್ಮ ತಾಯಿನ ಎಲ್ಲ ನೋಡ್ಕೋತಿದ್ರಲ್ಲ. ಸ್ಕೂಲ್ ಡೇಸ್ ಅಲ್ಲಿ ಆಗಲಿ ಅಥವಾ ಕಾಲೇಜ್ ಡೇಸ್ ಅಲ್ಲಿ ಆಗಲಿ ಸೀಕ್ರೆಟ್ ಲವ್ ಇರುತ್ತೆ. ಅಕ್ಕಂದ್ರ ಕೈಗೆ ಲವ್ ಲೆಟರ್ಗಳು ಸಿಗುತ್ತೆ ಯೂಶಲಿ. ಬೆಲ್ಲದ ಸರದ ಆ ಥರದ್ದು ಯಾವುದು ಸಿಗ್ಲಿಲ್ವಾ ಅಂತ? ಸಿಗ್ಲಿಲ್ಲ. ಅವನ ಆ ಹಾದಿಯಲ್ಲಿ ಹೋಗ್ಬೇಕಾದ್ರೆ ನಾವು ಮದುವೆಯಾಗಿ ಹೋಗ್ಬಿಟ್ಟಿದ್ವಿ. ಹಾಗಾಗಿ ಯಾವುದು ಸಿಗ್ಲಿಲ್ಲ ನಮಗೆ. ಅಲ್ಲ, ಅಲ್ಲಿ ಏನು ಹೇಳ್ತಾರೆ? ಹೇಳಿ. ಅಲ್ಲ, ಸ್ವಲ್ಪ ನಾನು ಆ ಟೈಮ್ನಲ್ಲಿ ಅವನ ಜೊತೆ ಇದ್ದೆ. ಸ್ವಲ್ಪ ಅವನು ಫ್ರೆಂಡ್ಸ್ಗೆಲ್ಲ ಧಾರಾಳ ಭಾಳ. ಎಲ್ಲ ಅವನದು ಏನಿರುತ್ತೋ ಎಲ್ಲ ಅವ್ರು ತೊಗೊಳೋರು. ಅದಕ್ಕೆ ನಂದು ಸ್ವಲ್ಪ ಕಂಪ್ಲೇಂಟ್ ಇರೋದು ಯಾವಾಗಲೂ. ನಾನು ನಮ್ಮ ತಾಯಿ ಮುಂದೆ ಅವನದು ಸಾಮಾನೆಲ್ಲ ಅವ್ನ ಫ್ರೆಂಡ್ಸ್ ಹತ್ರ ಇರ್ತಾವೆ. ಅವ್ನ ಬಟ್ಟೆ ಕೂಡ ಇವನ್ನು ಎಲ್ಲ ಅವನ ಫ್ರೆಂಡ್ಸ್ ಶೇರ್ ಮಾಡ್ಕೊಳ್ಳೋರು. ಆಮೇಲೆ ಫಸ್ಟು ಮೋಸ್ಟ್ಲಿ ಗೊತ್ತಾಗಿದ್ದು ನನಗೇನಲ್ಲ ಏನು ಇಲ್ಲ ಮದುವೆ ಮಾಡೋದು. ಆ ಟೈಮ್ನಲ್ಲಿ ಒಂದು ಸ್ವಲ್ಪ ಇದ್ದೆ ನಾನು ಒಟ್ಟು ಆ ಟೈಮಲ್ಲಿ ಜೊತೆಗೆ. ಭಾಳ ನನಗೂ ಅವನಿಗೂ ಅಷ್ಟು ಏಜ್ಗೆ ಇದು ಇಲ್ಲ. ಆದರೂ ಒಂಥರ ಇಬ್ಬರು ಒಂಥರ ಇದು ಇದ್ದೀವಿ. ಅವನು ಚೆನ್ನಾಗಿ ಡೆವಲಪ್ ಆದ. ಭಾಳ ಸಂತೋಷ. CM ಅವ್ನು ತಪ್ಪಿದ್ದು ನಮಗೇನು ಇದು ಇಲ್ಲ. ಅದರ ನಮ್ದು ಗೌರ್ಮೆಂಟ್ ಕಳ್ಕೊಂತ ಹೊರತು ಅವನೇನು ಕಳ್ಕೊಂಡಿಲ್ಲ. ಅದರಿಂದ ಅದು ತಪ್ಪಿದ್ದಕ್ಕೆ ನಮ್ಮ ಸರ್ಕಾರಕ್ಕೆ ಭಾಳ ಲಾಸ್ ಆಯ್ತು ಹೊರತು ಅವನಿಗೇನು ಅದರಿಂದ ಲಾಸ್ ಇಲ್ಲ. ಅವನಂತ ಒಬ್ಬ ಇದು ರಾಜಕಾರಣಿ ಸಿಗ್ಬೇಕಂದ್ರೆ ನಮ್ದು ಇದು ಪುಣ್ಯ ಮಾಡಿರಬೇಕು ಕರ್ನಾಟಕ. ಇನ್ಫ್ಯಾಕ್ಟ್ ನಾನು ಕೂಡ ಹೇಳ್ತಾ ಇರ್ತೀನಿ, ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರಾದರೂ ಕೂಡ ಹೆಚ್ಚು ಮಾತಾಡೋದು ಅರವಿಂದ್ ಬೆಲ್ಲದ್. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಅವರು ಕೂಡಯ್ಯ ಅಶೋಕ್ ಅಂದಿದ ತಕ್ಷಣ ಸೈಲೆಂಟ್ ಆಗೋಗ್ತಾರೆ. ಬಟ್ ಬೆಲ್ಲದ್ ಸರ್ ಹಾಗಲ್ಲ. ತಮ್ದು ಏನು ವಿಚಾರ ಇರುತ್ತೆ ಅದನ್ನು ಫುಲ್ ಮನ್ಸಿನ ಅವ್ರು ಸುಮ್ಮನಾಗೋದು. ಮೇಡಮ್ ಮಾತಾಡಲ್ವಾ ಅಂತ? ಅವರು ಯೂಶಲಿ ಟಿವಿಯಲ್ಲಿ ಪೇಪರ್ದಲ್ಲಿ ಪಬ್ಲಿಕ್ ಫಂಕ್ಷನ್ನು ಬರಲ್ಲ. ಹೇಗೆ ಪ್ರಪೋಸ್ ಮಾಡಿದ್ರಿ ಸರ್? ಏನಿಲ್ಲ, ಹಂಗೆ ಕಾಲೇಜ್ದಲ್ಲಿ ನಾವಿಬ್ಬರು, ನನ್ನ ಜೂನಿಯರ್ ಇದ್ಲ, ನಾವೇನು ಪ್ರಪೋಸ್ ಮಾಡಲಿಲ್ಲ.
ಹಂಗೆ ಇಬ್ಬರು ಡಿಸೈಡ್ ಮಾಡಿದ್ವಿ. ಹೆಂಗೆ ಡಿಸೈಡ್ ಮಾಡಿದ್ವಿ ಏನೂ ಗೊತ್ತಿಲ್ಲ, ಅದು ಡಿಸೈಡ್ ಆಗಿತ್ತು. ಮೂವೀಸಿಗೆಲ್ಲ ಕರ್ಕೊಂಡು ಹೋಗ್ತಿದ್ರ ಸರ್ ಬಂಕ್ ಹಾಕಿ? ಇಲ್ಲ, ನಾವು ಫ್ರೆಂಡ್ಸ್ ಅದು ಕೂಡಿ ಹೋಗ್ತಿದ್ವಿ. ನಮ್ದೊಂದು ದೊಡ್ಡ ಫ್ರೆಂಡ್ಸ್ ಗ್ರೂಪ್ ಇತ್ತು. ಸುಮಾರು ಒಂದು 8 ಜನ ನಾವು ಫ್ರೆಂಡ್ಸ್ ಇದ್ವಿ. ಅದರಲ್ಲಿ 7 ಕೂಡ ಒಬ್ಬರಿಗಿದ್ವಿ. ಎಲ್ಲರೂ 8 ಜನ ಕೂಡಿ ನಾವು ಹೋಗ್ತಿದ್ವಿ ಪಿಕ್ಚರಿಗೆ, ಅದು ಯಾವಾಗಾರ. ಓಕೆ ಸರ್, ಪೊಲಿಟಿಕಲ್ ಕರಿಯರಲ್ಲಿ ಬೆಳೆಯೋದಕ್ಕೆ ಫ್ಯಾಮಿಲಿ ಪಾತ್ರವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಯಾಕೆಂತಂದರೆ ಜನರಿಗೆ ಟೈಮ್ ಕೊಡಬೇಕು ಅಂತಂದರೆ ನಮ್ಮಲ್ಲಿರುವಂಥ ಕುಟುಂಬದಲ್ಲಿರುವಂಥ ಜನಗಳನ್ನು ನೋಡ್ಕೊಳ್ಳೋದಕ್ಕೂ ಜನ ಬೇಕಾಗ್ತಾರೆ. ಆಗ ಫ್ಯಾಮಿಲಿ ತುಂಬ ಪಾತ್ರ ವಹಿಸುತ್ತೆ. ಸೊ ನಿಮ್ಮ ಕುಟುಂಬ ಎಷ್ಟು ಪಾತ್ರವನ್ನು ವಹಿಸುತ್ತೆ ನಿಮ್ಮ ಪೊಲಿಟಿಕಲ್ ಸಕ್ಸಸ್ಫುಲ್ ಕರಿಯರಲ್ಲಿ ಅಂತ? ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಫ್ಯಾಮ್ಲಿಯಲ್ಲಿ ನಮ್ಗೆ ನೆಮ್ಮದಿ ಇತ್ತಂದ್ರೆ ನಾವು ಹೊರಗೆ ಕೆಲಸ ಮಾಡೋಕ್ಕೆ ಮನಸ್ಸಿಗೆ ನೆಮ್ಮದಿ ಇರ್ತೈತಿ. ಹಂಗಾಗಿ ಒಂದು ಒಳ್ಳೆ ಫ್ಯಾಮ್ಲಿ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಹಂಗಾಗಿ ಆ ದೃಷ್ಟಿಯಿಂದ ನಾನು ಲಕ್ಕಿ ಇದ್ದೇನೆ. ಚಂದ್ರಕಾಂತ್ ಬೆಲ್ಲದವರು ಕೂಡ ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ. ಸೊ ಬನ್ನಿ ಮಾತಾಡ್ಸೋಣ ಅವರನ್ನು ಕೂಡ. ಸರ್ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಬೆಳಗಾವಿ ಅಧಿವೇಶನದಲ್ಲಿ ಸದ್ದು ಮಾಡ್ತಾರೆ, ಎಲ್ಲ ಖುಷಿ ಇದೆ. ಅಲ್ಲ, ಒಳ್ಳೆ ರಾಜಕಾರಣಿ ಆಗ್ಬೇಕನ್ನೋದು ಇಷ್ಟೇ ದೊಡ್ಡ ಆಸೆ. ಯಾಕಂದರೆ ನಾನು ರಾಜಕಾರಣದಿಂದ ಬಂದವ. ನಾನು ಎಲ್ಲ ಏಳು ಬೀಳುಗಳನ್ನು ಕಂಡಿದ್ದೀನಿ ರಾಜಕಾರಣದಲ್ಲೇ. ಮತ್ತು ರಾಜಕಾರಣ ಇವತ್ತಿಂದ ಹೆಂಗೈತೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತು. ಅಂಥದ್ರಲ್ಲಿ ಒಳ್ಳೆ ಹೆಸರು ತೊಗೊಂಡು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ. ನನಗೆ ಹೆಚ್ಚು ಹೆಮ್ಮೆ ನಮ್ಮ ಮಗನ ಬಗ್ಗೆ. ಈಗ ಇರುವಂತಹ ಸಿನಾರಿಯೋಸಿಗೂ ಆಗ ಇದ್ದಂತಹ ಸನ್ನಿವೇಶಗಳಿಗೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ. ಈಗಿನ ಸಿಚುವೇಶನ್ಗೆ ನೀವು ಹೇಗೆ ಗೈಡ್ ಮಾಡ್ತೀರಿ ಅವರಿಗೆ ಅಂತ? ನಾನೇನು ಗೈಡ್ ಮಾಡೋದು, ಈಗ ಅವಾಗೆ ಸಾಕಷ್ಟು ರಾಜಕೀಯದಲ್ಲೇ ಪಳಗಿದ್ದಾನೆ. ಇವತ್ತಿನ ರಾಜಕೀಯ ಹೇಗಿದೆ, ಅದನ್ನು ಹೇಗೆ ನಾನು ಸೂಕ್ತವಾಗಿ ನನ್ನ ಕಾರ್ಯ, ನನ್ನ ಕ್ಷೇತ್ರ ಕೆಲಸ ಮಾಡಬೇಕು ಅನ್ನೋದನ್ನು ಸಾಕಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಾನೇನು ಹೇಳಬೇಕಾದಂಥದ್ದು ಇಲ್ಲ. ಯಾಕಂದರೆ ನಾವು ರಾಜಕೀಯದಿಂದ ಹೊರಗಿರೋದ್ರಿಂದ, ಅವ ರಾಜಕೀಯದಲ್ಲಿ ಇರೋದ್ರಿಂದ, ಇವತ್ತಿನ ರಾಜಕೀಯದಲ್ಲಿ ಯಾವ್ಯಾವ ರೀತಿ ನಡ್ಕೋತಾ ಇದ್ದಾರೆ ರಾಜಕಾರಣದಲ್ಲಿ, ವಿರೋಧಿ ಪಕ್ಷ, ಆಡಳಿತ ಪಕ್ಷ, ಇವೆಲ್ಲದದ್ದು ಅವ ಸಾಕಷ್ಟು ಗಮನಿಸಿ ತನ್ನ ಒಳ್ಳೆಯ ಹೆಸರು ಉಳಿಸ್ಕೊಳ್ಳಿಕ್ಕೆ ಏನು ಜನರ ಮನಸ್ಸಿನ ಮೇಲೆ ಒಳ್ಳೆ ನಮ್ಮ ಅಭ್ಯರ್ಥಿಪ್ಪ ಅಂತೇಳಿ ಹೆಮ್ಮೆ ಪಡುವಂಗೆ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಮಗ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದ್ದಾಗ ಹೆಮ್ಮೆ ಹೆಚ್ಚು ಇರ್ತದೆ ಅಂತ ಹೇಳ್ತಾರೆ. ನಿಮಗೆ ಎಷ್ಟು ಹೆಮ್ಮೆ ಆಯಿತು ಅಂತ ಅವರು ಆರಂಭದ ದಿನಗಳಲ್ಲಿ, ಎಸ್ ನಾನು ರಾಜಕೀಯಕ್ಕೆ ಧುಮುಕ್ತೀನಿ ಅಂದಾಗ? ಅಲ್ಲ, ಅವರು ವ್ಯವಹಾರದಲ್ಲೇ ನಾವು ಇದ್ದವರು. ನಾನು ರಾಜಕೀಯದಿಂದ ವ್ಯವಹಾರಕ್ಕೆ ಹೋಗಿದ್ದೆ ಅಂದರೂ ಮುಖ್ಯವಾಗಿ ನಮ್ಮ ವ್ಯವಹಾರವನ್ನು ಚೆನ್ನಾಗಿ ನೋಡಿಕೊಂಡ ರಾಜಕೀಯದಲ್ಲಿದ್ದೆ. ನೀನು ಮತ್ತು ವ್ಯವಹಾರ ಬಿಟ್ಟು ರಾಜಕೀಯಕ್ಕೆ ಹೋಗಬೇಡ ಅನ್ನೋ ಮನಸ್ಸು ನಂದಿತ್ತು. ಆದರೆ ಅವನ ಒಲವು ಇವತ್ತಿನ ರಾಜಕೀಯದ ದೃಷ್ಟಿಯಿಂದ ರಾಜಕೀಯ ಸೇರಬೇಕು ಅನ್ನೋ ಅಪೇಕ್ಷೆ ಇದ್ದಾಗ ಆಯಿತು ಅಂತ ನಾವು ಅವ್ರನ್ನ ಬೆಂಬಲಿಸಿದ್ದೀವಿ. ಸರ್, ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡಲೇಬೇಕು. ಅವರ ಸಿದ್ಧಾಂತಗಳು, ಅವರ ಒಂದು ದೃಷ್ಟಿಕೋನ ಮತ್ತು ಅವರ ಜೊತೆಯಲ್ಲಿ ಕೆಲಸ ಮಾಡುವಂಥದ್ದು, ಆ ಅದೃಷ್ಟ ಎಲ್ರಿಗೂ ಕೂಡ ಸಿಗೋದಿಲ್ಲ. ನಿಮ್ಮ ಮಗನಿಗೆ ಆ ಅದೃಷ್ಟ ಸಿಕ್ಕಿದೆ, ಅದರಲ್ಲೂ ಕೂಡ ಪರ್ಟಿಕ್ಯುಲರ್ಲಿ ಅವರು ಪಕ್ಷದಲ್ಲಿರೋದ್ರಿಂದಾಗಿ. ಭಾಳ ಸಂತೋಷ ಆಗ್ತೈತೆ ನನಗಂತೂ. ಯಾಕಂದರೆ ನರೇಂದ್ರ ಮೋದಿ ಅಂತ ಒಬ್ಬ ದೇಶದ ಲೀಡರು ಭಾಳ ಚೆನ್ನಾಗಿ ದೇಶವನ್ನು ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಮಾದರಿಯಾಗಿ ಒಯ್ತಾ ಇದ್ದಾರೆ. ಅವ್ರ ಜೊತೆಗೆ ಇವ ರಾಜಕೀಯದಲ್ಲಿ ಇದ್ದಾರೆ ಅಂದಾಗ ನನಗೆ ಸಂತೋಷ ಆಗ್ತದೆ. ಮತ್ತು ಅಷ್ಟೇ ಇವರು ಸಹಿತ ನಮ್ಮ ಮಗನು ಅಷ್ಟೇ ಏಬಲ್ ಆಗಿದ್ದಾನೆ. ಯಾಕಂದರೆ ಜಗತ್ತೆಲ್ಲ ಸುತ್ತಾಡಿ ಬಂದಿದ್ದಾನೆ ಅವ ರಾಜಕೀಯಕ್ಕೆ ಬರೋದಕ್ಕಿಂತ ಮೊದಲೇ. ಹೀಗಾಗಿ ಜಗತ್ತಿನ ಎಲ್ಲ ಭಾಗದ ಬಗ್ಗೆನೂ ಪರಿಚಯ ಇದೆ. ರಾಜಕೀಯ ಬಗ್ಗೆನೂ ತಿಳ್ಕೊಳ್ಳಿಕ್ಕೆ ಸಾಕಷ್ಟು ಅವ್ರಿಗೆ ಮೊದಲಿನ ಎಲ್ಲ ಸಂಪರ್ಕದಿಂದ ಜಗತ್ತಿನ ಎಲ್ಲ ರಾಜಕೀಯ ತಿಳ್ಕೊಂಡಿದ್ದಾನೆ. ಇಲ್ಲಿ ಕರ್ನಾಟಕದ್ದು ಮತ್ತು ಭಾರತದ ರಾಜಕೀಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಒಳ್ಳೆ ರೀತಿಯಿಂದ
ಒಳ್ಳೆ ಹೆಸರು ತೊಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಓಕೆ ಸರ್, ಮಕ್ಕಳು ಯಾವಾಗಲೂ ಕೂಡ ಸ್ಪೆಷಲಿ ಗಂಡು ಮಕ್ಕಳು ಅವರ ದುಡಿಮೆಯಲ್ಲಿ ತೆಗೆದುಕೊಳ್ಳುವಂಥ ವಸ್ತುಗಳಿಗಿಂತ ಹೆಚ್ಚಾಗಿ ಅವರು ಸಣ್ಣವರಿದ್ದಾಗ ನಮಗಿದ್ಬೇಕು, ನಮಗೆ ಅದನ್ನು ಕೊಡಿಸಿ ಅಂತ ಕೇಳೋದೇ ಅಪ್ಪನಿಗೆ. ಆ ಥರದ್ದು ಅರವಿಂದ್ ಬೆಲ್ಲದ್ ಸರ್ ಏನು ಕೇಳ್ತಿದ್ರು? ಬೈಕ್ ಏನಾದರೂ ಕೇಳಿದ್ರಾ? ಮೊಬೈಲ್ ಈಗಿನ ಕಾಲದಲ್ಲಿ ಬೈಕು ಮೊಬೈಲ್ ಟ್ರೆಂಡು, ಬಟ್ ಆಗ ಏನು ಅಂತ? ಆವಾಗ ಅವ್ರ ಅಜ್ಜ ಅವರು ಇದ್ದರು, ಅವರು ಅಂದರೆ ನಮ್ಮ ತಂದೆಯವರು ಇದ್ದರು. ತಂದೆಯವರು ಸಹಿತ ಮೊದಲಿನಿಂದನೂ ನಮ್ಗೆ ಎಲ್ಲ ಕಾರ್ಯದೊಳಗೆ ಬೆಂಬಲ ಕೊಟ್ಟು, ವ್ಯವಹಾರದೊಳಗೂ ಅವ್ರು ಬೆಂಬಲ ಕೊಟ್ಟು ಇಡ್ತಿದ್ರು. ಅವರು ಮೊಮ್ಮಗನ ಚಾಣಾಕ್ಷತನ ಮತ್ತು ಬುದ್ಧಿವಂತಿಕೆ ನೋಡಿ ಅವರಿಗೆ ಮೆಚ್ಚುಗೆ ಆಗ್ತಿತ್ತು. ನೀವೆಲ್ಲ ಏನು ವರ್ಕ್ ಮಾಡ್ತೀರಿ, ಹೇಗೆ ಅಂತ? ನಾನು ಮೊದಲು ಬಿ ಎ ಮಾಡ್ಕೊಂಡಿದ್ದೆ ಇಲ್ಲಿ. ಅದ್ರ 2012 MA ಇನ್ ಸೈಕಾಲಜಿ ಮಾಡ್ಕೊಂಡು ಕೌನ್ಸಿಲಿಂಗ್ ಸೈಕಾಲಜಿ ಮಾಡ್ಕೊಂಡಿದ್ದೀನಿ. ನಾನು NGOಗಳಿಗೆ ಚೈಲ್ಡ್ ಕೌನ್ಸಿಲಿಂಗ್ ಮತ್ತು ಫ್ಯಾಮಿಲಿ ಕೌನ್ಸಿಲಿಂಗ್ ಮಾಡ್ತೀನಿ. ಈಗೂ ಅಷ್ಟೇ ವಾಲಂಟಿಯರಾಗಿ ಯಾರಾದರೂ ಕೇಳಿದರೆ ಅವರಿಗೆ ಗೈಡೆನ್ಸ್ ಮಾಡಿ. ನಾನು ಹೋಮ್ ಮೇಕರ್ ಇದ್ದೀನಿ. ಓಕೆ, ಅಡಿಗೆ ಯಾವ್ದು ತುಂಬಾ ಚೆನ್ನಾಗಿ ಮಾಡ್ತೀರಿ? ಯಾವ್ದು ಜಾಸ್ತಿ ಡಿಮ್ಯಾಂಡ್ ಮಾಡಿ ಕೇಳ್ತಾರೆ ಸರ್ ಅಂತ? ಹೋಳಿಗೆ ಚೆನ್ನಾಗಿ ಮಾಡ್ತೀನಿ. ಅವನಿಗೆ ಇಡ್ಲಿ. ಮೊದಲು ಜಾಬ್ ಮಾಡ್ತಿದ್ದಿದ್ದೆ ಹೇಳು. ಒಂದು 5 years ಮಾಡಿದೆ ನಾನು. ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಂತ ಹೇಳಿ ಗೌರ್ಮೆಂಟ್ ಇದರಲ್ಲಿ ಮಾಡ್ತಾ ಇದ್ದೆ. ಆದ್ರೆ ಆಮೇಲೆ ನಮ್ಮ ಹಸ್ಬೆಂಡಿಗೆ ನಾರ್ತಿಗೆ ಟ್ರಾನ್ಸ್ಫರ್ ಆಗಿದ್ದಕ್ಕೆ ನಾನು ವಾಲಂಟರಿ ರಿಟೈರ್ಮೆಂಟ್ ತಗೊಂಡೆ. ಆ್ಯಕ್ಚುಲಿ ನಾನು ಮಾಡೋದು ನಮ್ಮ ತಂದೆಯವ್ರಿಗೆ ಇಷ್ಟ ಇರಲಿಲ್ಲ. ಅವ್ರಿಗೆ ಗೌರ್ಮೆಂಟ್ ವರ್ಕರ್ಸ್ ಸರಿಯಾಗಿ ಕೆಲಸ ಮಾಡಲ್ಲ ಅನ್ನೋದೊಂದು ಇದು ಇತ್ತು. ಹಾಗಾಗಿ ನಾನು ಬಿಟ್ಟಿದ್ದು ಅವ್ರಿಗೆ ಹೆಚ್ಚು ಖುಷಿ ಆಯ್ತು. ಹೋಮಿಯೋಪತಿನೂ ಓದಿದ್ದಾಳೆ, ಮತ್ತೆ ಡಾಕ್ಟರ್ ಕೋರ್ಸ್ ಮಾಡಿದ್ದೀನಿ, ಮತ್ತೆ ಸೈಕಾಲಜಿ ಇದನ್ನು MSc ಇನ್ ಕೌನ್ಸಿಲಿಂಗ್ ಆ್ಯಂಡ್ ಸೈಕಾಲಜಿನೂ ಮಾಡಿದ್ದೀನಿ. ಆದರೆ ಅಷ್ಟೊಂದು ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ನಮ್ಮ ಫ್ಯಾಮಿಲಿ ಮಟ್ಟಿಗೆ ಮಾತ್ರ ನಾನು ಯೂಸ್ ಮಾಡಿ. ದೊಡ್ಡದಾಗಿದೆ ಫ್ಯಾಮಿಲಿ, ಮೊಮ್ಮಕ್ಕಳೆಲ್ಲ ಇದ್ದಾರೆ, ಅದಕ್ಕೆ ಬ್ಯುಸಿ. ಮೊಮ್ಮಕ್ಕಳು ಅಂದಾಗ ನೆನಪಾಯ್ತು. ಇಡೀ ಫ್ಯಾಮಿಲಿ ಒಟ್ಟಿಗೆ ಸೇರಿದ್ದಾಗ ಅಂದ್ರೆ ಯಾವ ಥರದ ಸಿನಾರಿಯೋಸ್ಗಳಲ್ಲಿ ಸೇರ್ತೀರಿ? ಏನಾದರೂ ಡಾನ್ಸ್ ಪ್ರೋಗ್ರಾಮ್ ಆ ಥರದ್ದು, ಏನಾದರೂ ಸಿಂಗಿಂಗ್ ಪ್ರೋಗ್ರಾಮ್ ಆ ಥರದ್ದೆಲ್ಲ ನಡೆಯುತ್ತಾ ಅಂತ? ನಮ್ಮಲ್ಲಿ ಹೆಚ್ಚಾಗಿ ಎಲ್ಲ ಸಣ್ಣ ಸಣ್ಣ ಫಂಕ್ಷನ್ಗೂ ಎಲ್ಲರೂ ನಾವು ಸೇರ್ತೀವಿ. ಇಲ್ಲಿ ಹುಬ್ಳಿ ಧಾರವಾಡದಲ್ಲಂತೂ ಎಲ್ಲ ನಮ್ದು ರಿಲೇಟಿವ್ಸ್ ತುಂಬ ಇದ್ದಾರೆ. ನಮ್ಮ ಕಸಿನ್ಸ್, ನಮ್ಮ ಅತ್ತಿಗಳು ಎಲ್ಲರೂ ಎಲ್ಲ ಫಂಕ್ಷನ್ಗೂ ಎಲ್ಲರೂ ಸೇರ್ತೀವಿ ನಾವು. ಗೃಹ ಪ್ರವೇಶ ಅನ್ಬೋದು, ಒಬ್ರು ಹುಟ್ಟಿದ ಹಬ್ಬ ಅನ್ಬೋದು, ಒಬ್ರು ಮನೆಯಲ್ಲಿ ಏನಾದರೂ ಸೀಮಂತ ಕಾರ್ಯ, ಮಗುವಿನ ನಾಮಕರಣ, ಆ ಥರ ಬಟ್ ಎಲ್ಲದಕ್ಕೂ ಸೇರಿ ನಾವು ಎಂಜಾಯ್ ಮಾಡ್ತೀವಿ ತುಂಬ. ಡ್ಯಾನ್ಸ್ ಅಂತೆಲ್ಲ ಆದರೆ ಯಾವಾಗಲೂ ನಮ್ಮಲ್ಲಿ ಸಂಗೀತ ಅದಕ್ಕೆ ಹೆಚ್ಚಿಗೆ ಪ್ರೋತ್ಸಾಹ, ಅದನ್ನೇ ಆರ್ಗನೈಸ್ ಮಾಡ್ತಾನೆ. ಈಗೂ ಅರವಿಂದ್ ಕೂಡ ಅದನ್ನೇ ಏನಾದರೂ ಫಂಕ್ಷನ್ ಅಂತ ಮಾಡ್ಬೇಕಂದ್ರೆ ಯಾರನ್ನಾದರೂ ಒಳ್ಳೆ ಸಂಗೀತಕಾರನ ಕರೆಸ್ತಾನೆ, ಅದನ್ನ ಇಡಿಸ್ತಾನೆ. ಅದು ನಮ್ಗೆ ಅದೇ ಹೆಚ್ಚಿಗೆ, ಡ್ಯಾನ್ಸ್ಗಿಂತ ಅದು ಎಂಜಾಯ್ಮೆಂಟ್ ನಮಗೆ. ಯಾಕೆಂತಂದ್ರೆ ಅವ್ರಿಗೆ ಹಾಡುವಂತಹ ಆಸೆ ಇನ್ನೂ ಪೆಂಡಿಂಗ್ ಇದೆಯಂತೆ. ಅದಕ್ಕೆ ಮೊದಲು ಹಾಡ್ತಾ ಇದ್ದ, ಮುಖೇಶದ ಹಾಡು ತುಂಬಾ ಹಾಡ್ತಿದ್ದ. ಚಿಕ್ಕವನಿದ್ದಾಗ ಮುಖೇಶ್ ಸಾಂಗ್ಸ್ ತುಂಬಾ ಇಷ್ಟ ಆಯ್ತು. ಈಗ ಇಲ್ಲ, ಈಗ ಟೈಮ್ ಇಲ್ಲ ಈಗ ಅವ್ನಿಗೆ. ಅದಕ್ಕೆ ಬೇರೆ ಮ್ಯೂಸಿಕ್ ಕಲೆಕ್ಷನ್ ಆ ಥರದ್ದು ಏನಾದರೂ ಇಟ್ಕೊಂಡಿದ್ರಾ? ಇದೆ ಮ್ಯೂಸಿಕ್ ಕಲೆಕ್ಷನ್ ಇತ್ತು, ಅವಾಗೂ ಇತ್ತು. ಈಗೂ ಇಂಟ್ರೆಸ್ಟ್, ಅವನಿಗೆ ಕೇಳಲಿಕ್ಕೆ ಇಂಟ್ರೆಸ್ಟ್ ಇದೆ. ಟೈಮ್ ಸಿಗಲ್ಲ ಅವನಿಗೆ ಅಷ್ಟೇ. ರಾಜಕೀಯ ಒಂದಷ್ಟು ಮಾತಾಡ್ಬೇಡೋಣ. ಯತ್ನಾಳ್ ಅವರನ್ನ ನೋಡ್ತಾ ಇದ್ರೆ ಯಾಕೋ ಎಲ್ಲವೂ ಸರಿ ಇಲ್ಲ ಬಿಜೆಪಿಯಲ್ಲಿ ಅಂತ ಜನ ಮಾತಾಡ್ಕೊತಾ ಇದ್ದಾರೆ. ಇನ್ಫ್ಯಾಕ್ಟ್ ಸದಾನಂದ ಗೌಡರಿಗೆ ಒಂದ್ ಕಡೆ ವಾರ್ನಿಂಗ್ ಕೊಡ್ತಾರೆ, ಆ ಕಡೆ ವಿಜಯೇಂದ್ರಾಗ್ ಬೈತಾರೆ, ಈ ಕಡೆ ಯಡಿಯೂರಪ್ಪ ಅವ್ರಿಗೆ ಬೈತಾರೆ. ಏನಾಗ್ತಿದೆ ಯತ್ನಾಳಿಗೆ ಅಂತ? ಇಲ್ಲ, ಸ್ವಲ್ಪ ಈಗ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತು ಎಲ್ಲರೂ ಕೂತ್ಕೊಂಡು ಮಾತಾಡಿ ನಮ್ಮಲ್ಲಿರುವಂಥ ತೊಂದರೆಗಳನ್ನು ಬಗೆಹರಿಸುವಂಥ ಅವಶ್ಯಕತೆ ಇದೆ. ಅದಕ್ಕೆ ಯಾರಾದರೂ ಹಿರಿಯರದ ಅವಶ್ಯಕತೆ ಐತಿ. ಯಾಕಂದರೆ ಇದನ್ನು ಸರಿ ಮಾಡ್ಬೇಕಂದ್ರೆ ನಮ್ಮ ಪಕ್ಷದ ಹೈಕಮಾಂಡ್ ಸ್ವಲ್ಪ ಬೇರೆ ಬೇರೆ ಎಲೆಕ್ಷನ್ದಲ್ಲಿ ಬ್ಯುಸಿ ಅದಾರ. ಈಗ ಮಹಾರಾಷ್ಟ್ರ ಮತ್ತು ನಮ್ಮ ಜಾರ್ಖಂಡ್ ಎಲೆಕ್ಷನ್ದಲ್ಲಿ ಬ್ಯುಸಿ ಇದ್ದರು. ಈಗ ಇಮಿಡಿಯೇಟ್ಲಿ ಇನ್ನೊಂದು ಸ್ವಲ್ಪ ದಿನಕ್ಕೆ ಡೆಲ್ಲಿ, ಬಿಹಾರ್ ಎಲೆಕ್ಷನ್ಸ್ ಇರುತ್ತೆ, ಅದ್ರಾಗ ಬ್ಯುಸಿ ಅದಾರ. ಸ್ವಲ್ಪ ನನ್ನ ಅನ್ಸ್ಮೆಟ್ಟಿಗೆ ಅವ್ರು ಫ್ರೀ ಆದಮೇಲೆ ನಮ್ಮ BJP ಕರ್ನಾಟಕದಲ್ಲಿ ಇರುವಂಥ ಬೇರೆ ಬೇರೆ ಪ್ರಮುಖರಿಗೆ ಕರೆದು ಮಾತಾಡಿ ಬಗೆಹರಿಸುವಂಥ ಪ್ರಯತ್ನ ಮಾಡ್ಬೋದು ಅನ್ಸುತ್ತೆ. ಸರ್, ಈಗ ಚಳಿಗಾಲ ಅಧಿವೇಶನ ಆರಂಭ ಆಗ್ತದೆ ನಮ್ಮ ಬೆಳಗಾವಿಯಲ್ಲಿ. ಈ ಬಾರಿ ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀರಿ? ಸರ್ಕಾರದ ಚಳಿ ಬಿಡಿಸುವಂತಹ ನಿಟ್ಟಿನಲ್ಲಿ ಏನು ತಯಾರಿ ಮಾಡ್ಕೊಂಡಿದ್ದೀರಿ ಅಂತ? ಯಾಕೆಂತಂದರೆ ಆರ್ ಅಶೋಕ್ ಅವ್ರ ಮೇಲಂತೂ ನಮಗಂತೂ ಯಾವುದೇ ಅವ್ರ ಮೇಲೆ ನಿರೀಕ್ಷೆಗಳಿಲ್ಲ. ಬಿಕಾಸ್ ಅದು ಓಪನ್ ಸೀಕ್ರೆಟ್, ಹಿ ಈಸ್ ಅ ಅಡ್ಜಸ್ಟ್ಮೆಂಟ್ ಪೊಲಿಟಿಷಿಯನ್ ಅನ್ನೋದು. ಅದು ನೀವು ಒಪ್ಕೊಳ್ತಿರೋ ಬಿಡ್ತಿರೋ, ದಟ್ ಇಸ್ ಸೆಕೆಂಡ್ರಿ. ನೀವು ಏನು ರೆಡಿ ಮಾಡ್ಕೊಂಡಿದ್ದೀರಿ ಅಂತ? ಹಾಗಿಲ್ಲ, ಕಳೆದ ಅಧಿವೇಶನದಲ್ಲಿ
ವಾಲ್ಮೀಕಿ ಹಗರಣದ ಬಗ್ಗೆ ಭಾಳ ಉತ್ತಮವಾಗಿ ಆರ್ ಅಶೋಕ್ ಅವರು ಪ್ರಸ್ತಾಪ ಮಾಡಿದರು, ಅದ್ರ ಬಗ್ಗೆ ಆರ್ಗ್ಯೂ ಮಾಡಿದರು. ಹಾಗಾಗಿ ಆ ವಾಲ್ಮೀಕಿ ಹಗರಣದ ಹೂರ್ಣ ಎಲ್ಲರಿಗೂ ಜನರಿಗೆ, ಕರ್ನಾಟಕ ಜನರಿಗೆ ಗೊತ್ತಾಯಿತು. ಸೊ ಭಾಳ ಒಳ್ಳೆ ರೀತಿಯಿಂದ ಮಾಡಿದರು, ಪ್ರತಿಪಾದನೆ ಮಾಡಿದರು. ಈ ಸರ್ತಿ ನಮಗೇನು ಹಗರಣಗಳ ಮಾಲೆ ಕಾಂಗ್ರೆಸ್ ಸರ್ಕಾರ ಮಾಡೈತೆ. ವಾಲ್ಮೀಕಿ ಹಗರಣದ ಬಗ್ಗೆ ಇನ್ನೂ ಒಬ್ಬನು ಕೂಡ ಆ್ಯಕ್ಷನ್ ತೊಗೊಂಡಿಲ್ಲ ಅವರು. ಅದರಲ್ಲಿ ಮುಖ್ಯಮಂತ್ರಿಗಳ ಸದನದಲ್ಲಿ ಹೇಳಿದರು ಹಗರಣ ಆಗಿದೆ ಅಂತ ಅವರು ಒಪ್ಕೊಂಡಿದ್ದಾರೆ. ಅದೇ ರೀತಿ ಮೂಡಾ ಹಗರಣ ಆಯಿತು. ಆಮೇಲೆ ಮೈನಾರಿಟಿ ಡಿಪಾರ್ಟ್ಮೆಂಟ್ದಲ್ಲಿ ಹ್ಯಾಬಿಟ್ಯಾಟ್ ಸಂಸ್ಥೆ ಮೂಲಕ ದೊಡ್ಡ ಪ್ರಮಾಣದ ಹಗರಣ ಮಾಡಿದ್ದಾರೆ. ಎಕ್ಸೈಸ್ ಡಿಪಾರ್ಟ್ಮೆಂಟ್ದಲ್ಲಿ ದೊಡ್ಡ ಹಗರಣ ಐತಿ. ಎಕ್ಸೈಸ್ ವೈನ್ ಶಾಪ್ ಮರ್ಚೆಂಟ್ಸ್ ಎಲ್ಲರೂ ಕೂಡಿ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಟ್ಟರು. ಕೇವಲ ಟ್ರಾನ್ಸ್ಫರ್ದಲ್ಲೇ 180 ಕೋಟಿ ರೂಪಾಯಿ ಮಂತ್ರಿಗಳು ತಗೊಳ್ತಾರೆ. ಬೇರೆ ಬೇರೆ ಎಲ್ಲದೂ ಕೂಡ ಒಂದು 800-1000 ಕೋಟಿ ಯಾವ ರೀತಿ ಕಲೆಕ್ಷನ್ ಮಾಡ್ತಾರೆ ಮಂತ್ರಿಗಳಂತೆ ಅದನ್ನು ಹೂರ್ಣ ಬಿಚ್ಚಿಟ್ರು. ಸೊ ಲೇಬರ್ ಡಿಪಾರ್ಟ್ಮೆಂಟ್ದಲ್ಲಿ ಗದ್ದಲ ಇದೆ. ಟೂರಿಸಮ್ ಇಲಾಖೆಯಲ್ಲಿ ಗದ್ದಲ ಐತಿ. ಟ್ರಾನ್ಸ್ಫರ್ಗಳಲ್ಲಿ ಗದ್ದಲ ಐತಿ. ಒಂದು ಬುಟ್ಟಿ ಮಣ್ಣು ಕೂಡ ರಸ್ತೆಯಲ್ಲಿ ಹಾಕಾತಿಲ್ಲ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ. 18 ತಿಂಗಳಾಯ್ತು ಇವತ್ತಿಗೆ ಸರ್ಕಾರ ಬಂದು. ಇಲ್ಲಿ ತನಕ ಒಂದು ರೂಪಾಯಿ ಬಿಡುಗಡೆ ಆಗಿಲ್ಲ. ಏನು ನಾವು ಇನ್ ದಟ್ ವೇ ನಮ್ಗೆ ವಿಷಯಗಳ ಕೊರತೆನೇ ಇಲ್ಲ. ಅಷ್ಟು ವಿಷಯಗಳನ್ನು ನಮಗೆ ಸದನದಲ್ಲಿ ಮಾತಾಡೋಕ್ಕೆ ಕಾಂಗ್ರೆಸ್ ಸರ್ಕಾರದವರು, ಕಾಂಗ್ರೆಸ್ ಆಡಳಿತ ಅನುಕೂಲ ಮಾಡಿಕೊಟ್ಟೈತಿ. ಈ ಎಲ್ಲ ವಿಷಯಗಳ ಬಗ್ಗೆ ನ್ಯಾಚುರಲ್ ಆಗಿ ನಾವು ಮಾತಾಡ್ತೇವೆ. ಇದು ಬೆಳಗಾಂ ಅಧಿವೇಶನ ಉತ್ತರ ಕರ್ನಾಟಕದಲ್ಲಿ ನಡೀತಿರುವಂಥ ಅಧಿವೇಶನ. ಹೋದ ಸರ್ತಿ ಕೂಡ ಅಧಿವೇಶನದಲ್ಲಿ ನಾವು ಸುದೀರ್ಘವಾಗಿ ನಾನು ಸುಮಾರು 2 ಗಂಟೆ ಕಾಲ ಉತ್ತರ ಕರ್ನಾಟಕದ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೆ. ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಸಭಾಧ್ಯಕ್ಷರಿಗೆ ಆ ಸಂದರ್ಭದಲ್ಲಿ ವಿನಂತಿ ಮಾಡಿದ್ದೆ, ನಾವಿಲ್ಲೇನು ವಿಷಯ ಮಾತಾಡ್ತೀವಿ ಇದರದ್ದೊಂದು ಪಟ್ಟಿ ಮಾಡಿರಿ, ಇದ್ರ ಮೇಲೆ ಏನು ಆ್ಯಕ್ಷನ್ ಆಯ್ತು, ಮುಂದೇನು ಆ್ಯಕ್ಷನ್ ಮಾಡ್ತೀವಿ ಅದ್ರ ಬಗ್ಗೆ ಒಂದು ರಿವ್ಯೂ ಅಂತ ಮಾಡುವಂಥ ಸಿಸ್ಟಮ್ ಇಟ್ಕೋರಿ. ಇದಕ್ಕೆ ನಾವು ಬೆಳಗಾವಿಯಲ್ಲಿ ಪ್ರತಿ ಸತಿ ಮಾತಾಡ್ತೀವಿ ಮತ್ತು ಹಂಗೆ ಹೋಗ್ತೀವಿ. ಸೊ ಅದೇ ರೀತಿ ನಾನು ಮುಖ್ಯಮಂತ್ರಿಗಳಿಗೆ, ಸಭಾಧ್ಯಕ್ಷರಿಗೆ ಈಗ ಆಲ್ರೆಡಿ ಪತ್ರ ಕೂಡ ಬರ್ದೇನೆ. ನಾವು ಹೋದ ಸರ್ತಿ ಬೆಳಗಾಂ ಅಧಿವೇಶನದಲ್ಲಿ ನಾವು ಏನು ಮಾತಾಡಿದ್ದೀವಿ ಆ ವಿಷಯಗಳ ಹೋದ ಸರ್ತಿ ಅಷ್ಟಲ್ಲ, ಅದ್ರ ಹಿಂದಿನ ಎಲ್ಲ ಬೆಳಗಾಂ ಅಧಿವೇಶನದಲ್ಲಿ ಏನೇನು ವಿಷಯಗಳು ಬೇರೆ ಬೇರೆಯವ್ರು ಯಾರು ಮಾತಾಡಿದ್ರು ಆ ವಿಷಯಗಳಲ್ಲಿ ಏನು ಕಾರ್ಯರೂಪಕ್ಕೆ ಬಂದೈತಿ, ಏನು ಕಾರ್ಯರೂಪಕ್ಕೆ ಬಂದಿಲ್ಲ, ಏನು ಮುಂದೆ ಯಾವ ರೀತಿ ಕಾರ್ಯರೂಪಕ್ಕೆ ತೊಗೊಂಬರುವಂಥ ಯೋಜನೆ ವಿಧಾನ ನೀವು ಅಳವಡಿಸ್ಕೊಳ್ತಾ ಇದ್ದೀರಿ ಅನ್ನುವಂಥ ವಿಷಯ ನಾನು ತಿಳಿಸ್ರಿ ಅಂಥೇಳಿ ಸಭಾಧ್ಯಕ್ಷರಿಗೆ, ಮುಖ್ಯಮಂತ್ರಿಗಳಿಗೆ ಇಬ್ಬರಿಗೂ ಪತ್ರನೂ ಕೂಡ ಬರೆದಿದ್ದೇನೆ. ಅವ್ರು ಏನು ಮಾಡ್ತಾರೆ ನೋಡ್ಬೇಕು. ಬೈ ಎಲೆಕ್ಷನ್ನಲ್ಲಿ 3 ಕಡೆಗಳಲ್ಲೂ ಕೂಡ ಸೋತೋದ್ರಲ್ಲ ಸರ್, ಅಂದರೆ ಏನು ಕೊರತೆ ಅಂತ, ಸೋಲೋದಕ್ಕೆ ಏನು ಕಾರಣ ಆಯಿತು? ನೋಡ್ರಿ, ಚನ್ನಪಟ್ಟಣದ ಗೆಲುವು ಕಾಂಗ್ರೆಸ್ ಪಕ್ಷದ ಗೆಲುವಲ್ಲ. ಅಲ್ಲಿ ಶ್ರೀ ಯೋಗೇಶ್ವರರು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದವರು. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಮಾಡ್ಬೇಕಂಥೇಳಿ ಭಾರತೀಯ ಜನತಾ ಪಕ್ಷದ ಎಲ್ಲ ಧುರೀಣರಿಗೂ ಅವ್ರ ಮನಸ್ಸಿತ್ತು NDA ಅಭ್ಯರ್ಥಿ ಮಾಡ್ಬೇಕಂತೇಳಿ. ಆದರೆ ಕುಮಾರಸ್ವಾಮಿ ಅವರು ಇಲ್ಲ, ನಾವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಬೇಡ, JDSದ ಅಭ್ಯರ್ಥಿನ ಇಲ್ಲಿರಲಿ ಅಂತ ಅಂದಾಗ ಬೆಲ್ಟ್ ಅಂತ ಅವರು ನ್ಯಾಚುರಲ್ ಆಗಿ ಅವ್ರು ಹೇಳಿದರು. ಹಾಗಾಗಿ ಯಾವುದೂ ಅಭ್ಯರ್ಥಿ ಇಲ್ಲದಂಥ ಕಾಂಗ್ರೆಸ್ ಪಕ್ಷ ಅವ್ರನ್ನ, ಯೋಗೇಶ್ವರವ್ರನ್ನ ಕರ್ಕೊಂತು. ಕಳೆದ ಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೇವಲ 14,000 ಓಟ್ ಬಂದಿದ್ದು. ಅಂದರೆ ಅಷ್ಟು ಅಲ್ಲಿ ಪಕ್ಷ ವೀಕ್ ಇತ್ತು. ನಮ್ಮ ಕ್ಯಾಂಡಿಡೇಟ್ ತೆಗೆದುಕೊಂಡು ಹೋಗಿ ಅವ್ರು ನಿಲ್ಲಿಸಿ ಅಲ್ಲಿ ಯೋಗೇಶ್ವರ್ ಗೆದ್ದರು. ಯೋಗೇಶ್ವರ್ ಯಾವುದೇ ಪಕ್ಷದಿಂದ ಎಲ್ಲೇ ನಿಂತರೂ ಗೆಲ್ತಾರನ್ನುವಂಥ ವಾತಾವರಣ ಇತ್ತು. ಹಾಗಾಗಿ ಅಲ್ಲಿ ಆದಂಥ ಗೆಲುವು ಕಾಂಗ್ರೆಸ್ ಪಕ್ಷದ ಗೆಲುವಲ್ಲ, ಅದು ಯೋಗೇಶ್ವರರ ವೈಯಕ್ತಿಕ ಗೆಲುವು. ಆಮೇಲೆ ಸಂಡೂರದಲ್ಲಿ ಮೊದಲಿನಕ್ಕಿಂತನೂ ನಮ್ಮದು ಪರ್ಫಾರ್ಮೆನ್ಸ್ ಭಾಳ ಇಂಪ್ರೂವ್ಮೆಂಟ್ ಆಗೈತೆ, ಭಾಳ ಚಲೋ ಆಗೈತೆ. ಆ ದೃಷ್ಟಿಯಿಂದ ಒಂದು ರೀತಿ ಸಮಾಧಾನ ಐತಿ, ಮೊದಲಿನಕ್ಕಿಂತ ಇಂಪ್ರೂವ್ಮೆಂಟ್ ಆಗೈತೆ ಅಂತೇಳಿ. ಶಿಗ್ಗಾಂವದ ಸೋಲು ಅನಿರೀಕ್ಷಿತ. ಶಿಗ್ಗಾಂವ್ ಸೋಲು ನಮ್ಗೆ ಆಗ್ತದಂತೆ ನಿರೀಕ್ಷೆ ಇದ್ದಿದ್ದಿಲ್ಲ. ಒಂದು 10,000-12,000 ಲೀಡ್ದಲ್ಲಿ ಗೆಲ್ತಾರಂತೆ ಇತ್ತು. ಇದು ಶಿಗ್ಗಾಂವ್ ಸೋಲು ಯಾಕಾಗಿದೆ ಏನೋ ಅದನ್ನು ನಾವು ಪರಾಮರ್ಶೆ ಮಾಡುವಂಥ ಅವಶ್ಯಕತೆ ಇದೆ. ಸರ್, ಗೆಲ್ಲೋಕೆ ಹೋದ್ರೆ ಯಾಕೆ ಬಿಟ್ಕೊಟ್ಬಿಟ್ರಿ, ಅಷ್ಟು ಈಸಿಯಾಗಿ ಗಿವ್ ಅಪ್ ಯಾಕೆ ಮಾಡಿಬಿಟ್ರಿ BJP ಅವರು ಅಂತ? ಯಾಕೆಂತಂದರೆ JDS ತನ್ನ ಬೆಲ್ಟ್ ಅಂತ ಹೇಳ್ಕೊಳ್ತು, ಅದೊಂದೇ ಪಾಯಿಂಟ್ಗೋಸ್ಕರ ನಾವು ಗೆಲ್ಲೋಕೆ ಹೋದ್ರೆ, ಅಂದರೆ ಸರ್ಕಾರ ಬೀಳಿಸುವಂಥ, ಸರ್ಕಾರವನ್ನು ರಚಿಸುವಂಥ ತಾಕತ್ತಿರುವಂಥ ವ್ಯಕ್ತಿನೇ ಬಿಟ್ಕೊಟ್ಬಿಟ್ರೆ ಹೇಗೆ ಅಂತ?
ಅಂದರೆ ಇದೇನು ಮೈತ್ರಿ ಧರ್ಮ ಅಂತ ಒಂದಿರ್ತೈತಿ. ಇವತ್ತು ಇಡೀ ದೇಶದಲ್ಲಿ NDA ಸರ್ಕಾರ ಆಡಳಿತದಲ್ಲಿದೆ. ನಮ್ಮ JDS ಎಷ್ಟೇ ಚಿಕ್ಕಪ್ಪ 2 ಸೀಟ್ ಅದಾವರು ಅಂದರೂ ಕೂಡ ಅವರು ನಮ್ಮ ಜೊತೆ ಮೈತ್ರಿ ಮಾಡಿದವರು. ಹಾಗಾಗಿ ಮೈತ್ರಿ ಧರ್ಮದ ಪ್ರಕಾರ ನಮ್ಮ ಪಕ್ಷದ ಹಿರಿಯರು ಆ ಡಿಸಿಷನನ್ನು ಚನ್ನಪಟ್ಟಣದ ಕ್ಯಾಂಡಿಡೇಟ್ ಯಾರು ಆಗ್ತಾರೆ ಅನ್ನೋಂಥ ಡಿಸಿಷನ್ ಅವರಿಗೆ ಬಿಟ್ಟರು. ಹಾಗಾಗಿ ನಮ್ಮ ಪಕ್ಷದ ರೋಲ್ ಏನಿದ್ದಿಲ್ಲ ಅಲ್ಲಿ, ಜನತಾದಳದ ರೋಲ್ ಇತ್ತು. ಸೊ ಜನತಾದಳದವ್ರು ನ್ಯಾಚುರಲಿ ತಮ್ಮ ಮೊದಲ ಕುಮಾರಸ್ವಾಮಿ ಅವರಿದ್ದಂಥ ಸ್ಥಾನ ನ್ಯಾಚುರಲ್ ಆಗಿ ನಮ್ಮ ಪಾರ್ಟಿಯಿಂದ ಕ್ಯಾಂಡಿಡೇಟ್ ಆಗಲಿ ಅನ್ನೋಂಥ ಅವ್ರದ್ದು ಸಹಜ ಅಪೇಕ್ಷೆ. ಸೊ ಅದಕ್ಕೂ ನಾವೇನು ಹೇಳಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಯೋಗೇಶ್ವರರು ಕಾಂಗ್ರೆಸ್ಸಿಗೆ ಹೋದರು. ಅವ್ರು ಯಾವ ಪಕ್ಷದಿಂದ ನಿಂತರೂ ಗೆಲ್ಲುವಂಥ ವಾತಾವರಣ ಇತ್ತು. ಹಾಗಾಗಿ ಅಲ್ಲಿ ಕಾಂಗ್ರೆಸ್ನಿಂದ ಗೆದ್ದರು, ಅದು ಯೋಗೇಶ್ವರವ್ರ ಗೆಲುವು. ಓಕೆ. ಇನ್ಫ್ಯಾಕ್ಟ್ ಚನ್ನಪಟ್ಟಣದಲ್ಲಿ ಜನ ಲೇವಡಿ ಮಾಡ್ತಾ ಇದ್ರು CP ಯೋಗೇಶ್ವರ್ ಅವ್ರನ್ನ. ಇಷ್ಟು ದಿನ ಚಡ್ಡಿ ಹಾಕೊಂಡು ಓಡಾಡ್ತಿದ್ದವ್ರು ಟೋಪಿ ಹಾಕೊಂಡು ಸಡನ್ ಆಗಿ ಬಂದುಬಿಟ್ರೆ ಹೆಂಗೆ ನಂಬಕ್ಕಾಗುತ್ತೆ ಅಂತ. ಬಟ್ ಅದೇ ಜನ ಅವ್ರನ್ನ ಗೆಲ್ಸಿದ್ರು, ದಟ್ ಇಸ್ ಸೆಕೆಂಡ್ರಿ. ಸರ್, ಒಂದು ಕಡೆ ಕುಮಾರಸ್ವಾಮಿ ಅವರಿದ್ದಾಗ ವಿರೋಧ ಪಕ್ಷದ ಸ್ಥಾನವನ್ನು ಫುಲ್ಫಿಲ್ ಮಾಡುವಂಥ ಕೆಲಸ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅವರು. ಇನ್ಫ್ಯಾಕ್ಟ್ BJP ಅವ್ರಿಗಿಂತ ಹೆಚ್ಚಾಗಿ ಮಾತಾಡಿದ್ದನ್ನು ನಾವು ನೋಡಿದ್ದಿದೆ. ಈಗ ಆ ಪ್ಲೇಸ್ನ ಯಾರು ಫುಲ್ಫಿಲ್ ಮಾಡ್ತಾರೆ ಅಂತ, ಯಾಕೆಂತಂದರೆ ಅವ್ರೀಗ ಕೇಂದ್ರಕ್ಕೆ ಹೋಗಿ ಆಗಿದೆ. ಏನಿಲ್ಲ, ಇದು ನಾನು ಹಿಂದೆ ಕೂಡ ಹೇಳಿದ್ದೆ. 2023ಕ್ಕಿಂತ ಮೊದಲನ್ನು ಹೇಳಿದೆ. 2023 ಎಲೆಕ್ಷನ್ ಆದಮೇಲೆ ನಮ್ಮ ಕರ್ನಾಟಕದಲ್ಲಿ ಭಾಳ ದೊಡ್ಡ ಪ್ರಮಾಣದ ರಾಜಕಾರಣದಲ್ಲಿ ಬದಲಾವಣೆ ಆಗ್ತಿತ್ತು ಅಂಥೇಳಿ. ಯಾಕಂದರೆ 2023 ತನಕನೂ 1983ರಲ್ಲಿ ರಾಜಕೀಯದಲ್ಲಿ ಪ್ರವರ್ತಮಾನಕ್ಕೆ ಬಂದಂಥ ರಾಜಕಾರಣಿಗಳ ರಾಜಕಾರಣ ಇತ್ತು. ಯಡಿಯೂರಪ್ಪನವರು ಇರ್ಬೋದು, ಅಥವಾ ಸಿದ್ದರಾಮಯ್ಯನವರು, ಈಶ್ವರಪ್ಪ ಅವರು, ಆಮೇಲೆ ದೇವೇಗೌಡರು, ಇವರೆಲ್ಲರೂ ಆ 83ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಪ್ರವರ್ತಮಾನಕ್ಕೆ ಬಂದವರು. ದೇವೇಗೌಡರು ಅದಕ್ಕಿಂತ ಮೊದಲು ರಾಜಕಾರಣದಲ್ಲಿದ್ದರು. ಆದರೂ ಕೂಡ ಆ ಸಂದರ್ಭದಲ್ಲಿ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು, ಪ್ರವರ್ತನ. ಹಾಗಾಗಿ 2023 ನಂತರ ಯಡಿಯೂರಪ್ಪನವ್ರು ರಿಟೈರ್ ಆಗ್ತಾರಂತೆ ಮೊದಲ ಗೊತ್ತಿತ್ತು, ರಿಟೈರ್ ಆಗ್ತಾರೆ. ಸಿದ್ದರಾಮಯ್ಯನವ್ರದ್ದು ಕೂಡ ಇದು ಕೊನೆಯ ಎಲೆಕ್ಷನ್ 2023 ನಂತರ. ಅವರು ಕೂಡ ನಾವೆಲ್ಲರೂ ಹೇಳಿದ್ದು ಕೇಳಿದ ಮಟ್ಟಿಗೆ ಈಗ ಅವರು ಮುಖ್ಯಮಂತ್ರಿ ಸ್ಥಾನ ಬಿಡ್ತಾರಂತಾನೆ 2.5 ವರ್ಷದ ಅಡ್ಜಸ್ಟ್ಮೆಂಟ್ ಐತಿ ಅವ್ರ ನಡುವೆ, DK ಶಿವಕುಮಾರ್ ನಡುವೆ ಅಂತ ಹೇಳ್ತಾರಕ್ಕೆ ನಾವು ಕೇಳಿದ್ದು. ನನಗನ್ಸಿದ ಮಟ್ಟಿಗೆ ಅದ್ರ ಪ್ರಕಾರ ಆದರೆ ಅವ್ರದ್ದು ಕೂಡ ಇದು ಮುಖ್ಯಮಂತ್ರಿ ಸ್ಥಾನ ಮುಗಿಸ್ತೈತಿ. ದೇವೇಗೌಡರಿಗೂ ಕೂಡ ವಯಸ್ಸಾಗೈತಿ, SM ಕೃಷ್ಣ ಅವರು ಕೂಡ ವಯಸ್ಸಾಗೈತಿ. ಸೊ ಹಾಗಾಗಿ ಆ ತಲೆಮಾರಿನ ರಾಜಕಾರಣಿಗಳ ಒಂದು ಲೀಡರ್ಶಿಪ್ ನಮ್ಮ ಕರ್ನಾಟಕಕ್ಕೆ ಏನು ಇಷ್ಟು ದಿನ ಇತ್ತು ಅದು ಹೋಗ್ತೈತಿ. ಸೊ ಅದರ ನಂತರ ಹೊಸ ರಾಜಕಾರಣಿಗಳು ಬರ್ತಾರನ್ನುವಂಥ ಇತ್ತು. ಈಗ ಯಡಿಯೂರಪ್ಪನವರು ಲಿಂಗಾಯತ ಲೀಡ್ರ್ ಅಂತಿತ್ತು, ಅವ್ರ ನಂತರ ಯಾರು ಲಿಂಗಾಯತ ಲೀಡ್ರು, ಅದು ವ್ಯಾಕ್ಯೂಮ್ ಆಯ್ತದ. ಅದೇ ರೀತಿ ದೇವೇಗೌಡರು ಗೌಡ್ರ ಲೀಡ್ರ್ ಇತ್ತು, ದೇವೇಗೌಡರ ನಂತರ ಈಗ ಅದು ಯಾರು ಗೌಡ್ರ ಲೀಡ್ರ್ ಆಗ್ತಾರೋ ಅದು ಕೂಡ ವ್ಯಾಕ್ಯೂಮ್ ಇದೆ. ಈಗ ಸಿದ್ದರಾಮಯ್ಯರ ನಂತರ ಕುರುಬ ಸಮಾಜ ಲೀಡ್ ಮಾಡುವಂಥವ್ರು ಯಾರ್ದಾರ, ಅದು ಕೂಡ ವ್ಯಾಕ್ಯೂಮ್ ಇದೆ. ಸೊ ಇನ್ನು ಇದೆಲ್ಲ ವ್ಯಾಕ್ಯೂಮಿಗೆ ನೆಕ್ಸ್ಟ್ 2-3 ವರ್ಷದಲ್ಲಿ ಫಿಲ್ಲಪ್ ಆಗ್ತಾವೆ. ಏನಾದ್ರು ಜನ ಡಿಸೈಡ್ ಮಾಡ್ತಾರೆ ಯಾರು ಆಗ್ಬೇಕಂತ. ಓಕೆ. ಅಲ್ಲ ಸರ್, ಈಗ ಮಾಡೋಕ್ಕಾಗೋದಿಲ್ಲ, ಜನ ಡಿಸಿಷನ್ ಮಾಡ್ತಾರೆ. ಓಕೆ, ಗೌಡರ ಲೀಡರ್ ಯಾರು ಅಂತ ಹೇಳಿ ಗದ್ದುಗೆಗೆ ಗುದ್ದಾಟ ನಡೆದಿದ್ದು ಚನ್ನಪಟ್ಟಣದಲ್ಲಿ ಅದು ಸಾಬೀತಾಗಿದೆ. ಇನ್ಫ್ಯಾಕ್ಟ್ DK ಶಿವಕುಮಾರ್ ನಾನೇ ನೆಕ್ಸ್ಟ್ ಒಕ್ಕಲಿಗ ಲೀಡರ್ ಅಟ್ ಪ್ರೆಸೆಂಟ್, ದೇವೇಗೌಡರ ನಂತರ ನಾನೇ, ಕುಮಾರಸ್ವಾಮಿನೂ ಅಲ್ಲ ಅನ್ನೋ ರೇಂಜಲ್ಲಿ ಮಾತಾಡ್ತಾರೆ ಅವರು. DK ಶಿವಕುಮಾರು, ಯೋಗೇಶ್ವರು ಯಾರು ನೋಡುವನಲ್ಲ, ಯಾರ ಒಕ್ಕಲಿಗರ ಲೀಡರ್ ಹಾಕಾರ. ನಮ್ಮಲ್ಲಿನೂ R ಅಶೋಕ್ ಅವರು ಇದ್ದಾರೆ, CT ರವಿ ಇದ್ದಾರೆ, ಅಶ್ವಥ್ ನಾರಾಯಣ ಇದ್ದಾರೆ, DK ಶಿವಕುಮಾರ್ ಇದ್ದಾರೆ, ಯೋಗೇಶ್ವರ್ ಇದ್ದಾರೆ, ಭಾಳಷ್ಟು ಗೌಡ್ರ ಲೀಡರ್ ಇದ್ದಾರೆ. ಇನ್ನೂ 2-3 ವರ್ಷ ಬೇಕು ಅದಕ್ಕೆ ಡಿಸಿಷನ್ ಆಗಲಿಕ್ಕೆ. ಒಮ್ಮೆಗೆ ಅದು ಆ ಸೀಟ್ ಅದಕ್ಕೂ ಬೇರೆಯವ್ರು ಬಂದು ಹಂಗೆ ಕುತ್ಕೊಳ್ಳೋದಲ್ಲ, ಜನರಲ್ಲಿ ಎಕ್ಸೆಪ್ಟಬಿಲಿಟಿ ಬರಬೇಕಲ್ಲ. ಜನರು ಅದನ್ನು ಆ ಸ್ಥಾನ ಕೊಡೋರು ಜನರು, ಯಾರು ವೈಯಕ್ತಿಕ ಹೋಗಿ ಅಲ್ಲಿ ಕುತ್ಕೊಳ್ಳೋಕ್ಕಾಗೋದಿಲ್ಲ. ಜನ ಆ ಸ್ಥಾನ ಕಲ್ಪಿಸಿ ಕೊಡಬೇಕಾಗ್ತೈತಿ, ಅದಕ್ಕೆ ಟೈಮ್ ಹಿಡಿತೈತಿ. ಓಕೆ ಸರ್, ಫೈನಲ್ ಕ್ವಶನ್, ಸರ್ಕಾರ ಯಾವಾಗ ಬೀಳಬಹುದು ಅಂತ? ಯಾಕೆಂತಂದರೆ ಕುಮಾರಸ್ವಾಮಿ ಅವರು ಡಿಸೆಂಬರಲ್ಲಿ ಡೆಡ್ಲೈನ್ ಕೊಟ್ಟಿದ್ರು, ಇಲ್ಲ ಮೇಲಾಗುತ್ತೆ, ಜೂನಲ್ಲಾಗುತ್ತೆ ಅಂತ ಡೇಟ್ಸ್ಗಳನ್ನು ಹೇಳ್ತಾ ಇದ್ರು. ಒಂದು ಫೈನಲ್ ಡೇಟ್ ಯಾವಾಗ, ಕ್ಲೈಮ್ಯಾಕ್ಸ್ ಯಾವಾಗ ಅಂತ? ನಾವು ಸರ್ಕಾರ ಬೀಳಲಿ ಅಂತ ಅಪೇಕ್ಷೆ ನಾವು ಬರೋದಿಲ್ಲ. ನಾವು ವೈಯಕ್ತಿಕವಾಗಿ ಸರ್ಕಾರ ಒಳ್ಳೆ ಆಡಳಿತ ಮಾಡಲಿ. ಅವ್ರಿಗೆ 136 ಸೀಟ್ ಕೊಟ್ಟಿದೆ, ಈಗ 137 ಆಯ್ತು. ಈಗ ಚನ್ನಪಟ್ಟಣದ ವಿಜಯದ ನಂತರ 130, ಇದನ್ನು 138 ಸೀಟ್ಗಳಾದವು. 138 ಸೀಟದ ಸ್ಥಾನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಾರ.
ಅವ್ರು ಒಳ್ಳೆ ಆಡಳಿತ ಮಾಡಲಿ ಅಂತೇಳಿ ನಮ್ಮದು ನಿರೀಕ್ಷೆ. ಅವ್ರ ಸರ್ಕಾರ ಬೀಳಲಿ ಅಥವಾ ಸರ್ಕಾರ ಬದಲಾವಣೆ ಆಗಲಿ ಅದು ನಾನು ಅಪೇಕ್ಷೆ ಮಾಡೋದಿಲ್ಲ. ಇನ್ನು 3 ವರ್ಷ ಟೈಮ್ ಆಯ್ತು ಅವ್ರಿಗೆ. 3 ವರ್ಷ ಒಳ್ಳೆ ಆಡಳಿತ ಮಾಡಲಿ. ಓಕೆ, ಅಂದರೆ ಮತದಾರ ಪ್ರಭುಗಳು ಈ ಬೈ ಎಲೆಕ್ಷನ್ನಲ್ಲಿ JDS ಮತ್ತು BJPಯ ಈ ಮೈತ್ರಿ ನಮಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಿದಾರಾ ಇಂಡೈರೆಕ್ಟ್ ಆಗಿ ಅಂತ? ಹಂಗಲ್ಲ, ಬೈ ಎಲೆಕ್ಷನ್ ಜನರಲಿ ರೂಲಿಂಗ್ ಪಾರ್ಟಿಗಳಿಗೆ ಫೇವರೇಬಲ್ ಇರ್ತೈತಿ. ಜನರಲಿ ಹಾಗಿದ್ರೆ ಹಾನಗಲ್ ಯಾಕಾಗಿಲ್ಲ ಸರ್? ಲಾಸ್ಟ್ ಟೈಮ್ ಬೊಮ್ಮಾಯಿ ಅವರು CM ಆಗಿದ್ದಾಗ ಅದೊಂದು ಎಕ್ಸೆಪ್ಷನ್. ಆದರೆ ನೀವು ಹಿಂದೆ ಕೂಡ ಗುಂಡ್ಲುಪೇಟೆ ಮತ್ತು ನಂಜನಗೂಡು ಎಲೆಕ್ಷನ್ ಆಯಿತು. ಆವಾಗ ಒಂದು 6 ತಿಂಗಳಿದ್ದಾಗ 8 ತಿಂಗಳಿದ್ದಾಗ 2017 ಎಂಡಿಗೆ ಆಯಿತು. ಆದರೆ 2 ಕಾಂಗ್ರೆಸ್ ಪಕ್ಷ ಗೆತ್ತು. ಅದು 2018 ಜನರಲ್ ಎಲೆಕ್ಷನ್ದಲ್ಲಿ ಕಾಂಗ್ರೆಸ್ ಧೂಳಿಪಟ ಆಯಿತು. ಕಾಂಗ್ರೆಸ್ ಪಕ್ಷ ಧೂಳಿಪಟ ಆಯಿತು. ಸೊ ಹಾಗಾಗಿ ಜನರಲಿ ನಾನು ನೋಡಿದ್ರೆ ಯಾವಾಗಿದ್ರೂ ರೂಲಿಂಗ್ ಪಾರ್ಟಿ ಪರ ಇರ್ತೈತಿ ಬೈ ಎಲೆಕ್ಷನ್. ಹಂಗಾಗಿ ಈ ಒಂದು 3 ಎಲೆಕ್ಷನ್ ನೀವು ಪಾರ್ಟಿಗಿಂತ ಅವೇನು ಇಂಡಿವಿಜುವಲ್ ಇದ್ರ ಮೇಲೂ ಕೂಡ ಹೆಚ್ಚು ಇದು ಇತ್ತು. ಸೊ 2 ಅಂತೂ ನಾ ಹೇಳಿದ್ನಲ್ಲ, ಅವೇನು ನಮ್ಮ ಪಕ್ಷದಂತಲ್ಲ, ಒಂದು ನಾವು ಪರಾಮರ್ಶೆ ಮಾಡುವಂಥದ್ದು ಅವಶ್ಯಕತೆ ಇತ್ತು ಅಷ್ಟೇ. ಓಕೆ, ಅಮೇಜಿಂಗ್. ವೆಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಫೈನಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಕಾರ್ಯಕ್ರಮದ ಮುಖಾಂತರ? ಏನಿಲ್ಲ, ಇದು ಒಳ್ಳೆ ಕಾರ್ಯಕ್ರಮ. ಇದು ರಾಜಕಾರಣ ಬಿಟ್ಟು ಬೇರೆ ವಿಷಯಗಳ ಬಗ್ಗೆ ನೀವು ಚರ್ಚೆ ಮಾಡಿದಿರಿ. ಜನರಿಗೆ ತಮ್ಮ ಇರುವಂಥ ಜನಸೇವಕರು ಯಾವ ರೀತಿ ಇರ್ತಾರೆ, ಅವ್ರ ಕುಟುಂಬ ಯಾವ ಟೈಪ್ ಐತಿ, ಅವ್ರ ಜೀವನ ಏನೈತಿ. ನನ್ನ ಮಗ ಮತ್ತು ಮಗಳಿದ. ನನ್ನ ಮಗ ಅವನು ಇಂಜಿನಿಯರಿಂಗು ಮತ್ತು ಎಕನಾಮಿಕ್ಸ್ ಡಬಲ್ ಡಿಗ್ರಿ ಮಾಡಿದ. 2 ಡಿಗ್ರಿ ಮಾಡಿದ. ಅವನು ಮಾಡಿ ಅವನು ತಂದ ಸ್ವಂತ ಒಂದು ಕಂಪ್ನಿ ಶುರು ಮಾಡಿದ್ದಾನೆ. ಆ ಕಂಪ್ನಿಯು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಇಲ್ಲ, ನಾವು ಈಗ ನಾನು ರಾಜಕಾರಣದಲ್ಲಿದ್ದೇನಲ್ಲ, ಸೊ ನಮ್ಮ ತಂದೆಯವ್ರಿಗೂ ಕೂಡ ನಾ ರಾಜಕಾರಣ ಬರೋದು ಮನಸ್ಸಿದ್ದಿಲ್ಲ. ನಮ್ಮ ತಾಯಿಯವ್ರಿಗೂ ಕೂಡ ಇಷ್ಟ ಇದ್ದಿದ್ದಿಲ್ಲ. ನಮ್ಮ ಮನೆಯಲ್ಲಿ ಯಾರಿಗೂ ಇಷ್ಟ ಇದ್ದಿದ್ದಿಲ್ಲ. ನಮಗೂ ಕೂಡ ನಮ್ಮ ಮಕ್ಕಳು ಬರೋದು ಇಷ್ಟ ಇಲ್ಲ ಅದು ರಾಜಕಾರಣದಲ್ಲಿ. ಹಂಗಾಗಿ ಇಲ್ಲ, ನಮಗಂತೂ ಇಷ್ಟ ಇಲ್ಲ ಅವ್ರು ಬರ್ಬೇಕಂತೇಳಿ. ಅವ್ರಿಗೂ ಕೂಡ ಇಷ್ಟ ಇಲ್ಲ. ನನ್ನ ಮಕ್ಕಳಿಗೂ ಕೂಡ ಅವ್ರಿಗೂ ರಾಜಕಾರಣದ ಬಗ್ಗೆ ಇದು ಇಂಟ್ರೆಸ್ಟ್ ಇಲ್ಲ. ನನ್ನ ಮಗ ಅವನು ತನ್ನ ಸ್ವಂತ ಬಿಸ್ನೆಸ್ ಮಾಡ್ತಿದ್ದಾನೆ. ನಮ್ಮ ಬಿಸ್ನೆಸ್ಸು ನೋಡ್ತಾನೆ. ಅದ್ರ ಜೊತೆ ತಾನು ತನ್ನ ಸ್ವಂತ ಕಂಪ್ನಿ ಮಾಡಿ ಅದನ್ನು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಮಗಳು ಆಕಿನೂ ಗ್ರಾಜ್ಯುಯೇಷನ್ ಮಾಡಿ ಈಗ ನಮ್ಮ ಒಂದು 2-3 ತಿಂಗಳಾಯಿತು ನಮ್ಮ ಬಿಸ್ನೆಸ್ ಕಲೀಲಿಕ್ಕೆ ಶುರು ಮಾಡಿದ್ದಾಳೆ. ಇನ್ಫ್ಯಾಕ್ಟ್ ವೋಟ್ ಹಾಕೋದಕ್ಕೆ ಫಾರಿನ್ ಇಂದ ಬಂದಂಥವ್ರು ಒಳ್ಳೆ ಸಂದೇಶ ಕೊಟ್ಟರು ಅವರು. ಆ ಟೈಮ್ದಲ್ಲಿ ಆಕೆ ಕಲೀಲಿಕ್ಕಿದ್ಲು. ಹಂಗಾಗಿ ಆ ಟೈಮ್ದಲ್ಲಿ ಬಂದು ವೋಟ್ ಹಾಕಿದ್ಲು. ಓಕೆ, ಮಿಸಸ್ ಏನು ಮಾಡ್ತಾರೆ ಸರ್? ಹೌಸ್ ವೈಫ್ ಅಥವಾ ಅವ್ರು ಇಂಜಿನಿಯರ್. ಸೊ ಆಕೆ ಕೂಡ ಮೊದಲು ಯೂನಿವರ್ಸಿಟಿಯಲ್ಲಿ ಗೆಸ್ಟ್ ಲೆಕ್ಚರ್ ಆಗಿ ವರ್ಕ್ ಮಾಡ್ತಿದ್ಲು. ಅದಾದ್ಮೇಲೆ ಮಕ್ಕಳದು ಆದಮೇಲೆ ಸ್ವಲ್ಪ ದಿನ ವರ್ಕ್ ಮಾಡಿ ಆಮೇಲೆ ಬಿಟ್ಲು. ಈಗ ಐತಲ್ಲ ನಮ್ಮ ಬಿಸ್ನೆಸ್ ಪಾರ್ಟಿಲಿ ನೋಡ್ತಾರೆ. ನಮ್ಮದು ಆಟೋಮೊಬೈಲ್ ಡೀಲರ್ಶಿಪ್ಸ್ ಇದೆ, ಆಮೇಲೆ ರಿಯಲ್ ಎಸ್ಟೇಟ್ ಇದೆ. ಸೊ ಈ ಬಿಸ್ನೆಸ್ ಇದೆ. ಇದರಲ್ಲಿ ಸಮ್ ಪಾರ್ಟ್ ಆಫ್ ದ ಬಿಸ್ನೆಸ್ ಅವಳು ನೋಡ್ತಾಳೆ. ಓಕೆ, ವೆಲ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಒಳ್ಳೆಯದಾಗಿ. ವೆಲ್, ಇದಿಷ್ಟು ಕುಟುಂಬವನ್ನು ಮಾತನಾಡಿಸುವಂಥ ಒಂದು ಸಣ್ಣ ಪ್ರಯತ್ನ ನನ್ನ ಕಡೆಯಿಂದ ಆಯಿತು. ಹೆಚ್ಚಿನದ್ದಾಗಿ ಮಾತನಾಡಿಸೋದಕ್ಕೆ ಆಗ್ತಾ ಇಲ್ಲ, ಯಾಕೆಂತಂದರೆ ಟೈಮ್ ತುಂಬ ಕಡಿಮೆ ಇದೆ. ಯಾಕೆಂತಂದರೆ ಅವರು ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗಬೇಕು, ಇಲ್ಲ ಅಂತಂದರೆ ಇನ್ನೊಂದಷ್ಟು ಮಾತುಗಳನ್ನು ಆಡಬಹುದಿತ್ತು. ಸೊ ಅದೇನೇ ಇದ್ರೂ ಕೂಡ ಅರವಿಂದ್ ಬೆಲ್ಲದವರ ಮನೆಯನ್ನು ಎಕ್ಸ್ಪ್ಲೋರ್ ಮಾಡುವಂಥದ್ದರ ಜೊತೆಗೆ ಮುಂದಿನ ಜನರೇಷನ್ಗೆ ನಾಯಕರು ಯಾರು ಅನ್ನುವಂಥದ್ದರ ವಿಚಾರವೂ ಕೂಡ ಚರ್ಚೆ ಮಾಡಿದ್ವಿ. ಇದಿಷ್ಟು ಅರವಿಂದ್ ಬೆಲ್ಲದವರ ಮನೆಯ ಮಾತು. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್, ಹುಬ್ಬಳ್ಳಿಯಿಂದ ಕ್ಯಾಮ್ರಾ ಪರ್ಸನ್ ದಯಾನಂದ್ KP ಜೊತೆ.